ಮಾಡ್ಕೊಂಡು ಬರ್ತಾಯಿದ್ದ. ಮೊದಲು ಹಳೇದು ಬೇಕಾಗಿಲ್ಲ, ಇತ್ತೀಚೆಗಂತೂ ತುಂಬಾ ಅಚ್ಚುಕಟ್ಟಾಗಿ ಪಾರ್ಟಿ ಕೆಲಸ ಮಾಡಬೇಕಣ್ಣ, ಪಾರ್ಟಿ ಒಗ್ಗೂಡಬೇಕು, ಪಾರ್ಟಿ ಎಲ್ಲ ಒಂದು ದಾರಿ ತೊಗೊಂಡು ಹೋಗ್ಬೇಕು ಅಂತ ಪಾಪ 24 ಗಂಟೆ ಕೆಲಸ ಮಾಡ್ತಾಯಿದ್ದ. ಅದು ನಾನು ರಾಮಲಿಂಗೇಗೌಡಣ್ಣವರು ನೀಲಕಂಠ 3 ಜನ ಕುಂಭಮೇಳಕ್ಕೆ ಹೋಗಿದ್ವಿ. ಅಲ್ಲೂ ಸಮೇತ ನಾವೆಲ್ಲ ಕಂಪ್ಯೂಟರ್ ಹಿಂಗೆಲ್ಲ ಮಾಡಬೇಕು ಅಂತ ಇತ್ತು. ಏನೋ ದೇವರು ಅದೃಷ್ಟ ಕೊಟ್ಟಿಲ್ಲ. ಯಾಕಂದರೆ ಅನ್ಎಕ್ಸ್ಪೆಕ್ಟಾಗಿ ನನ್ನ ರಾತ್ರಿ ಒಂದು 2 ಡೇಸ್ ಇಲ್ಲ ಹಾಸ್ಪಿಟ್ಲಿಗೆ ಹೋದಾಗ ನೆನ್ನೆ ಸ್ವಲ್ಪ ಹೆಚ್ಚು ಕಮ್ಮಿ ಆಯಿತು. ಇವತ್ತು 11:41ಕ್ಕೆ ಕಾರ್ಡಿಯಾಕ್ ಅರೆಸ್ಟ್ ಆಗಿ ದೈವಾಂತರಾಗಿದ್ದಾರೆ. ನಿಜವಾಗ್ಲೂ ತುಂಬಲಾಗದ ಕಷ್ಟನಾಗಿದೆ. ಅಟ್ ದ ಸೇಮ್ ಟೈಮ್ ಕಾಂಗ್ರೆಸ್ ಪಾರ್ಟಿಗೂ ಸ್ವಲ್ಪ ತೊಂದರೆ ಆಗಿದೆ. ಯಾಕಂದರೆ ತುಂಬ ಅಚ್ಚುಕಟ್ಟಾಗಿ ಹೋಗ್ತಾಯಿದ್ದ ಕೆಲಸ ಮಾಡ್ಕೊಂಡು. ಹೆಚ್ಚಿನ ಆಸಕ್ತಿ ವಹಿಸಿದ್ರು ಮತ್ತು ಪಕ್ಷ ಸಂಘಟನೆ ಇರ್ಬೋದು, ಕಾರ್ಯಕ್ರಮಗಳ ಇದರಲ್ಲಿ ತೊಡಗಿಸ್ಕೊಂಡಿದ್ದಕ್ಕೆ ಒತ್ತಡ ಜಾಸ್ತಿ ಆಯಿತು. ಹಂಗೇನಿಲ್ಲ, ಒತ್ತಡ ಅಂದರೆ ಅವನು ಇವತ್ತು ನಿನ್ನೆ ಬಂದಿಲ್ಲ ರಾಜಕೀಯಕ್ಕೆ ಬಂದು ಸುಮಾರು. ಯಾಕಂದರೆ ಎಮ್ಮಿ ಕೃಷ್ಣಪ್ಪ ಮಗ ಅಶೋಕ್ ಜೊತೆ ಕೆಲಸ ಮಾಡಿದ್ದಾನೆ, ಅಮ್ಮ ಜೊತೆ ಕೆಲಸ ಮಾಡಿದ್ದಾನೆ, ಅವನು ಸೀಸನ್ ಆಗಿದ್ದಾನೆ. ಇವತ್ತು ಹೊಸದಾಗೇನು ಪವರ್ ಇದು ಕೊಟ್ಟು ಅಧ್ಯಕ್ಷ ಮಾಡಿಬಿಟ್ಟು ನಾವು ನಮಗೇನು ಒತ್ತಾಯ ಕೊಡ್ತಾ ಇಲ್ಲ. ಮೊದಲಿಂದನೂ ಪಾರ್ಟಿ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದಾನೆ. ಇತ್ತೀಚೆಗೆ ಪಾರ್ಟಿಗೆ ಜವಾಬ್ದಾರಿ ಕೊಟ್ಟಾಗ 1-2% ಎಕ್ಸ್ಟ್ರಾ ಇರ್ಬೋದು ಬಿಟ್ಟರೆ, ಬಟ್ ಈಸ್ ಹಾರ್ಡ್ ವರ್ಕರ್ ಏನು. ಯಾಕಂದರೆ ಒಂದು 2 ಇಯರ್ಸ್ ಬ್ಯಾಕ್ 3 ಇಯರ್ಸ್ ಬ್ಯಾಕು ಪಾರ್ಟಿ ಅಧ್ಯಕ್ಷ ಆದಮೇಲೆ ಒಂದು 2-3% ಇರ್ಬೋದು ಅಷ್ಟೇ, ಬಿಟ್ಟರೆ ಅದೇ ಕಾರಣ ಅದಕ್ಕಿಲ್ಲ. ಯಾಕಂದರೆ ಆರೋಗ್ಯ ದೃಷ್ಟಿ ಸುಮಾರು 10 ವರ್ಷಕ್ಕೆ ಮುಂಚೆನೇ ಏನು ಸ್ಟ್ರೆಂತ್ ಆಗಿತ್ತಂತೆ. ಪುಣ್ಯಾತ್ಮ ಸ್ವಲ್ಪ ಅದನ್ನು ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕಾಗಿತ್ತು. ಯಾಕಂದ್ರೆ ನನಗಿಂತ 2 ವರ್ಷ ಚಿಕ್ಕವನು. ಏನು ಮಾಡೋದು, ದೇವರು ಕರ್ಕೊಂಡಿದ್ದಾನೆ ಅವ್ರ ಕುಟುಂಬಕ್ಕೆ, ಮಕ್ಕಳಿಗೆ. ಯಾಕಂದರೆ ಅವ್ರು ಟೋಟಲಿ ಒಂಥರ ಫ್ಯಾಮಿಲಿ ಮ್ಯಾನ್. ಅವರು ಪಾರ್ಟಿನೂ ಇದ್ದು ಅಷ್ಟೇ, ಮಕ್ಕಳನ್ನು ತಮ್ಮನ ಮಕ್ಕಳು, ಇನ್ನೊಬ್ಬ ತಮ್ಮನ ಮಕ್ಕಳು, ಯಾರನ್ನೇ ಆಗಲಿ ನಾನು ಜೊತೆ ಇದ್ದಾಗ ಸುಮಾರು ಸಲ 8-8:30 ಇಲ್ಲದ ಏಪ್ಪ ಫೋನ್ ಮಾಡಿದ್ರೆ ಅವ್ರು ಫೋನ್ ಮಾಡ್ತಾಯಿದ್ರು. ಅಪ್ಪ ಏನು ಮಾಡ್ತಾಯಿದ್ದೆ ನೀಲಪ್ಪ ಅಂತಾರೆ. ಒಬ್ಬರದ್ದು ಒಂಥರ. ಬಟ್ ಎಲ್ಲ ಒಟ್ಟಿಗೆ ಫ್ಯಾಮಿಲಿನ ಕರ್ಕೊಂಡು ಹೋಗೋವಂಥ ನನ್ನ ಲೆಕ್ಕದಲ್ಲಿ ಅದ್ರಲ್ಲಿ ತುಂಬ ಅಚ್ಚುಕಟ್ಟಾಗಿ ಹೋಗ್ತಾಯಿದ್ದೆ. ಈಸ್ ಟೋಟಲಿ ಫ್ಯಾಮಿಲಿ ಮಾತು ಹೇಳ್ಬೋದು. ಅಷ್ಟು ಅಟ್ಯಾಚ್ಮೆಂಟ್ ಇತ್ತು ಫ್ಯಾಮಿಲಿ ಬಗ್ಗೆ. ನೀಲಕಂಠ ಬಗ್ಗೆ, ನಿಮ್ಮ ಬಗ್ಗೆ ಸಂಬಂಧ, ಕಾಂಗ್ರೆಸ್ ಪಕ್ಷದ ಬಗ್ಗೆ? ನಾನು ಇಲ್ಲಿ ಅಧಿಕಾರಿಯಾಗಿ ಬಂದಾಗಿನಿಂದ ನೀಲಕಂಠೇಗೌಡರು ನೋಡಿದ್ದೀನಿ. ಅದಕ್ಕೆ ಮುಂಚೆ ಅಶೋಕ್ ಕೃಷ್ಣಪ್ಪನವರು ಅಧ್ಯಕ್ಷರಾಗಿದ್ದಾಗ ಕೂಡ ಅವ್ರ ಹತ್ರ ಅವ್ರ ಕೆಲಸದಲ್ಲಿದ್ದಾಗ ಅಧ್ಯಕ್ಷರು ನೋಡೋಕ್ಕೆ ಹೋದಾಗ ಬಂದಾಗಿನಿಂದ ನನಗೆ ಪರಿಚಯ ಇತ್ತು. ಬಟ್ ನಾನು ಇತ್ತೀಚೆಗೆ ಮಂಜು ಅವ್ರ ಜೊತೆಯಲ್ಲಿ ಕಾಂಗ್ರೆಸ್ ಬಂದ ಮೇಲೆ ಅವ್ರ ಕಡೆಯಿಂದ ನನಗೆ ಒಡನಾಟ ಜಾಸ್ತಿ ಆಯಿತು. ಅದಕ್ಕೆ ಮುಂಚೆ ಏನಿರಲಿಲ್ಲ. ಆದರೆ ನಾನು ಯಾವುದೇ ಪಾರ್ಟಿಯಲ್ಲಿ ಜನತಾ ದಳದಲ್ಲಿದ್ದರೂ ಕೂಡ ಅವ್ರ ಕಾರ್ಯವೈಖರಿ ಇದೆಲ್ಲ ಕೂಡ ನನಗೆ ಬಹಳ ಇಷ್ಟ ಆಗ್ತಾಯಿತ್ತು. ಯಾಕಂದರೆ ಯಾವುದೋ ಒಂದು ಅಭ್ಯರ್ಥಿಯನ್ನಾಗ್ಬೋದು, ಯಾರನ್ನೇ ಆಗ್ಬೋದು, ಅವರು ನಿಲ್ಲಿಸಿದಾಗ ಶ್ರಮವಹಿಸಿ ಅವ್ರನ್ನ ಗೆಲ್ಲಿಸಲೇಬೇಕು ಅಂತಕ್ಕಂಥ ಪಣ ತೊಟ್ಟು ಕೆಲಸ ಮಾಡ್ತಾಯಿದ್ರು. ನಿರ್ಲಕ್ಷ್ಯ ಅಂತ ಇರಲಿಲ್ಲ. ಆ ಥರದ ನಿದರ್ಶನಗಳು ಬೇಕಾದಷ್ಟಿದೆ. 1-2 ಸೋತಿರ್ಬೋದು, ಆದರೆ ಹೆಚ್ಚಿನ ರೀತಿಯಲ್ಲಿ ಅಭ್ಯರ್ಥಿಗಳನ್ನು ಗೆಲ್ಲಿಸ್ಕೊಡೋ ರೀತಿಯಲ್ಲಿ ಅವರು ಕಾಂಗ್ರೆಸ್ನಲ್ಲಿ ಕೆಲಸ ಮಾಡಿದ್ದಾರೆ. ಇವತ್ತಿನ ಪರಿಸ್ಥಿತಿಯಲ್ಲಿ ಮುಳಬಾಗಿಲು ತಾಲೂಕಿನಲ್ಲಿ ಒಬ್ಬ ನಾಯಕನನ್ನು ಕಾಂಗ್ರೆಸ್ ಪಕ್ಷ ನಾವು ಕಳ್ಕೊಂಡಿದ್ದೀವಿ ಅಂತಕ್ಕಂಥದ್ದು ನನ್ನ ಒಂದು ಕಾಂಗ್ರೆಸ್ ಪಕ್ಷದ ಮುಖಂಡ, ಅಧ್ಯಕ್ಷ, ಕಾಂಗ್ರೆಸ್ ಪಕ್ಷ ಮುಳಬಾಗಿಲಲ್ಲಿ ಕಲ್ತ್ಕೊಂಡಿದೆ. ನಿಮ್ಮ ಒಡನಾಟ ಹೆಂಗೆ? ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಅಲ್ಲ, ನಮ್ಮ ಕುಟುಂಬಕ್ಕೂ, ನಮಗೆ ಅವರು ಅಣ್ಣನವರು, ನಮ್ಮ ಸಂಬಂಧ ಅಣ್ಣ ತಮ್ಮನ ಸಂಬಂಧ ರೀತಿ ಇತ್ತು. ಕಾಂಗ್ರೆಸ್ ಪಕ್ಷಕ್ಕೂ ತುಂಬಲಾರದ ನಷ್ಟ ಆಗಿದೆ.
ನಮಗೂ ತುಂಬ ನಷ್ಟ ಆಗಿದೆ. ಒಂದು ತಾಲೂಕಿನಲ್ಲಿ ಒಂದು ಧೀಮಂತ ನಾಯಕನ ಕಲ್ತ್ಕೊಳ್ಳೋ ಪರಿಸ್ಥಿತಿ ಇವತ್ತು ಬಂದಿದೆ. ಇಂಥ ಒಂದು ಪರಿಸ್ಥಿತಿ ಬರಬಾರ್ದಾಗಿತ್ತು. ಈ ನೋವು ಅವ್ರಿಗೂ ಕುಟುಂಬಕ್ಕೆ ತಡೆದುಕೊಳ್ಳೋ ಶಕ್ತಿ ದೇವರು ಕೊಡಲಿ ಅಂತ ಈ ಸಮಯದಲ್ಲಿ ಹೇಳಕ್ಕೆ ಬಯಸ್ತೀನಿ. ಹೇಗೆ ಸರ್ ಈ ನಡುವೆ ಜಾಸ್ತಿ ಒತ್ತಡ ಇತ್ತು ಪಕ್ಷದ ಮೇಲೆ? ಕೆಲಸ ಕಾರ್ಯಗಳಿತ್ತು, ಒತ್ತಡಗಳು ಕೆಲಸಗಾರಗಳು ಜಾಸ್ತಿನೇ ಇತ್ತು. ಈ ನಡುವೆ ಕಾರ್ಯಕ್ರಮಗಳು ತುಂಬ ಸತತವಾಗಿ ಇತ್ತು. ಅದರಿಂದ ಸ್ಟ್ರೆಸ್ಸು ಆಗಿರ್ಬೋದು. ಇವಾಗ ಬೆಳಗ್ಗೆಯಿಂದ ನಾನು ಅಲ್ಲಿ ಸುಮಾರು ಒಂದು 10 ಜನ ಡಾಕ್ಟರ್ಸ್ನ ನಾನು ಇವತ್ತು ಮೀಟ್ ಮಾಡಿದೆ. ಇಂಥ ಒಂದು ಪರಿಸ್ಥಿತಿ ಬರೋಕ್ಕೆ ಏನು ಸರ್ ರೀಸನ್ನು ಅಂದರೆ ಸ್ಟ್ರೆಸ್ಸಿಂದ ಇಂಥ ಕಾಯಿಲೆಗಳು ಬರುತ್ತೆ ಅಂತ ಡಾಕ್ಟ್ರು ಸುಮಾರು ಒಂದು 10 ಜನ ಡಾಕ್ಟ್ರು ಒಪಿನಿಯನ್ ಕೊಟ್ಟರು. ಯಾಕೆಂದರೆ ನಾವು ಬೇರೆಯವ್ರಿಗೆ ಹೇಳಬೇಕಾದ್ರೂ ನಮಗೇನೋ ಸ್ವಲ್ಪ ಒಂದು ಗೊತ್ತಿರಬೇಕಲ್ಲ, ವಿಚಾರ ಮಾಹಿತಿ ಗೊತ್ತಿರಬೇಕು. ಹಿಂಗೆ ಸದೃಢವಾಗಿದ್ದಂಥ ವ್ಯಕ್ತಿ ಈ ರೀತಿ ಆಯ್ತಲ್ಲ ಅಂತ ಕೇಳಿದಾಗ ಎಲ್ಲರೂ ಹಂಗೆ ಹೇಳ್ತಾಯಿದ್ರು, ಜಾಸ್ತಿ ಮ್ಯಾಕ್ಸಿಮಮ್ ಸ್ಟ್ರೆಸ್ಸಿಂದ ಹಂಗೆ ಆಗಿರ್ಬೋದು. ಸೊ ಈ ನಡುವೆ ಇತ್ತೀಚೆಗೆ ಹೃದಯಾಘಾತಗಳು ಸಣ್ಣವರು ಕೂಡ ಜಾಸ್ತಿ ಆಗುತ್ತೆ. ಏನಾದರೂ ಡಾಕ್ಟ್ರಿಂದ ಸಲಹೆ ಸೂಚನೆ ಇಲ್ಲ, ಏನಾದರೂ ಜಾಗೃತಿ ಅಲ್ಲ, ಇದು ಹೃದಯಾಘಾತ ಅಲ್ಲ, ಇದು ಏನದು, ಇದು ಮಲ್ಟಿಪಲ್ ಬಹುಅಂಗಾಂಗ ಆರ್ಗನ್ ವೈಫಲ್ಯದಿಂದ ಯಾವುದೂ ಕೆಲಸ ಮಾಡ್ತಾಯಿಲ್ಲ ಅವ್ರಿಗೆ. ರಾತ್ರಿ 1 ಗಂಟೆಯಿಂದ ಏಕಾಏಕಿ ಏಕ್ದಮ್ ಎಲ್ಲ ಬ್ರೈನ್ಗೆಲ್ಲ ಹೊಡೆದು ಇಲ್ಲೇನೋ ಸ್ವಲ್ಪ ಲಂಗ್ಸ್ ಇನ್ಫೆಕ್ಷನ್ ಆಗಿರುವಂಥ ಕಾಯಿಲೆ ಇದು. ಅದರಿಂದ ಜ್ವರ ಇತ್ತಂತೆ, ಜ್ವರ ಟ್ರೀಟ್ಮೆಂಟ್ ತೊಗೊಂಡಿದ್ದಾರೆ. ರಾತ್ರಿ ಏಕಾಏಕಿ ಟೋಟಲ್ ಆಗಿ ಒಂದೇ ಸಲ ಎಲ್ಲನೂ ಸಮಸ್ಯೆ ಆಗಿದೆ. ಎಲ್ಲ ಟೋಟಲ್ ಬ್ರೈನು ಬ್ಲಾಕ್ ಆಗಿದೆ ಅಂತೆ. ಟೋಟಲ್ ಟ್ರೀಟ್ಮೆಂಟ್ ಬಾಡಿ ಸಪೋರ್ಟ್ ಮಾಡಿಲ್ಲ. ಟೋಟಲ್ ಎಲ್ಲ ಟೋಟಲ್ ಮಲ್ಟಿಪಲ್ ಆರ್ಗಾನಿಕ್ ಫೈಲ್ಯೂರ್ ಅಂತ ಹೇಳ್ತಾಯಿದ್ರು ಅವರು. ಯಾವುದಕ್ಕೂ ಎಲ್ಲನೂ ಸಮಸ್ಯೆ, ಯೂರಿನ್ನಿಂದ ಟೋಟಲ್ ಆಗಿ ಎಲ್ಲನೂ ಬ್ಲಾಕ್ ಆಗಿದೆ ಅಂತ ಹೇಳ್ತಾರೆ. ಅವರು ನಮ್ಮ ತಾಲೂಕಿಗೆ ಬಹಳ ಮುಖ್ಯವಾಗಿ ಒಳ್ಳೆ ಕೆಲಸಗಳನ್ನು ಮಾಡಿದ್ದಾರೆ. DCC ಬ್ಯಾಂಕು, ಅಪೆಕ್ಸ್ ಬ್ಯಾಂಕು ಮಾಜಿ ಡೈರೆಕ್ಟ್ರು, PL ಬ್ಯಾಂಕು ಮಾಜಿ ಪ್ರೆಸಿಡೆಂಟು, ಮತ್ತು ಈಗ ಬ್ಲ್ಯಾಕ್ ಪ್ರೆಸಿಡೆಂಟಾಗಿ ಎಲ್ಲ ಕಾರ್ಯಗಳಲ್ಲಿ ಒಳ್ಳೆಯ ಕೆಲಸಗಳನ್ನು ಮಾಡಿಕೊಂಡು ಎಲ್ಲರನ್ನು ಕೈಯಲ್ಲಿ ಅಣ್ತಮ್ಮಂತರಾಗಿ ಭಾವಿಸ್ಕೊಂಡು ಬರ್ತಾಯಿದ್ದರು. ಇವತ್ತು ಅವರಿಗೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ರಾತ್ರಿ 1 ಗಂಟೆ ಹಾರ್ಟ್ ಅಟ್ಯಾಕು ನೋವು ಬಂದಿದೆ ಅಂಥೇಳಿ ಆಸ್ಪತ್ರೆಗೆ ಬಂದು ಅಲ್ಲಿಂದ ಎಮರ್ಜೆನ್ಸಿಯಾಗಿ RL ಜಾಲಪ್ಪ ಹಾಸ್ಪಿಟ್ಲಿಗೆ ಹೋಗಿ ಅಲ್ಲಿ ಚೆಕಪ್ ಎಲ್ಲ ಮಾಡಿ ಬೆಳಗಿನ ಜಾವ ಶಿಫ್ಟ್ ಮಾಡಬೇಕು, ಬೆಂಗಳೂರಿಗೆ ಹೋಗ್ಬೇಕು ಅನ್ನೋ ದೃಷ್ಟಿಯಿಂದ ಅವ್ರನ್ನೆಲ್ಲ ಡಾಕ್ಟ್ರುಗಳು ಬಂದು ಚೆಕ್ ಮಾಡಿ ಈಗ 11 ಗಂಟೆವರೆಗಿದ್ದು ಅಲ್ಲಿಂದ ಬೆಂಗಳೂರಿಗೆ ಸಕ್ರೆ ಹಾಸ್ಪಿಟ್ಲಿಗೆ ಹೋಗ್ಬೇಕಂತ ಹೇಳಿ ಮಧ್ಯ ಭಾಗ ನರಸಾಪುರದಿಂದ ಅವರು ಇದಾಗಿದ್ದಕ್ಕೆ ಮತ್ತೆ ವಾಪಸ್ ಇಲ್ಲಿ ಬಂದು ಈಗ ಕಾಂಗ್ರೆಸ್ ಆಫೀಸ್ ಹತ್ರ ಅವ್ರನ್ನ ಅಂತಿಮ ದರ್ಶನಕ್ಕೆ ಇಟ್ಟು ಮತ್ತು ಇಲ್ಲಿಂದ ಮುಂದೆ ಮುಳಬಾಗಿಲು ಟೌನಲ್ಲಿ ಅಲ್ಲಿಂದ ಅವರ ಸ್ವಗ್ರಾಮಕ್ಕೆ ಮೇಲಗಡೆಗೆ ಹೋಗಿ ನಾಳೆ ಅಂತ್ಯಕ್ರಿಯೆಯನ್ನು ಮಾಡ್ತಾರೆ. ಅವರಿಂದ ನಮಗೆ ಭಾಳ ದುಃಖದ ನಷ್ಟವಾಗಿದೆ ನಮ್ಮ ಎಲ್ಲರಿಗೂ. ನಾನು ಅವ್ರಿಗೂ ಶಾಂತಿ ಸಿಗಲಿ ಅಂತ ನಾನು ಆರಿಸ್ತೇನೆ. ಕಾಂಗ್ರೆಸ್ ಪಕ್ಷದ ಸಾರಥಿ ಅಂತಲೇ ಇತ್ತು ಮುಳಬಾಗಿಲಿಗೆ. ಹೌದು, ಸಾರಥಿ ಈಗ ಕಳಿಸಿಲ್ಲ. ನಮ್ಮ ಪಕ್ಷಕ್ಕೆ ಅಗಾಧವಾದ ನಷ್ಟ ಉಂಟಾಗಿದೆ. ಇವಾಗ ಅಂಥ ನಾಯಕನನ್ನು ತುಂಬಬೇಕಾಗಿ ಬಂದಿದೆ. ಯಾಕೆಂತಂದರೆ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷನಾಗಿ ಕಾಂಗ್ರೆಸ್ ಪಕ್ಷನ ಕಟ್ಟಬೇಕು, ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಸೋತಿದ್ದಾನೆ, ನಾನು ಅಧ್ಯಕ್ಷನಾಗಿದ್ದೀನಿ, ಮತ್ತೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿನ ಗೆಲ್ಲಿಸಬೇಕು ಅಂತ ಹೇಳ್ಬಿಟ್ಟು ಪಣ ತೊಟ್ಟು ಬೇರೆ ಬೇರೆ ಕಾರ್ಯಕ್ರಮಗಳೆಲ್ಲ ಮಾಡ್ತಾಯಿದ್ದ. ಅದನ್ನ ದುರಾದೃಷ್ಟ ದೈವ ಸುಮಂಗಲಿ ಏನು ಹೆಣ್ಣು ಮಕ್ಕಳಿಗೆ ಏನೋ ಕಾರ್ಯಕ್ರಮ ಮಾಡಬೇಕು ಅಂತೇಳಿ ಹೊಟ್ಟಿದ್ದ. ಸುಮಾರು 1 ಲಕ್ಷ ಜನಕ್ಕೆ ನಾವು ಅರ್ಶಿನ ಕುಂಕುಮ ಕೊಡಬೇಕು ಅಂತ ಹೇಳ್ಬಿಟ್ಟು ಪ್ರಯತ್ನ ಪಟ್ಟ. ಏನು ನಾವು 16ನೇ ತಾರೀಕು ಮೊದಲನೇ ಇದಿತ್ತು. ಅದಕ್ಕೆ ಆ ಪ್ರಯತ್ನದಲ್ಲಿ ನಿನ್ನೆ 10 ಗಂಟೆ ರಾತ್ರಿಯಲ್ಲಿ
ಮುದಿಗೆರೆ ಮುಷ್ಟೂರಲ್ಲಿದ್ದೀವಿ. ನಾನು ನನ್ನ ಜೊತೆಯಲ್ಲಿ ಹೋಗಿದ್ದೆ. ರಾತ್ರಿ ಆಗಲೂ ಪಕ್ಷನ ಕಟ್ತಾ ಇದ್ದ. ಪಕ್ಷನ ಕಟ್ಟಿದ್ದಾನೆ. ಇವಾಗ ನಮ್ಮ ಪಕ್ಷಕ್ಕೆ ತುಂಬಲಾರದ ನಷ್ಟ ಉಂಟಾಗಿದೆ. ನಮ್ಮ ಪಕ್ಷಕ್ಕೆ ನಮ್ಮ ನಾಯಕರು ಅಂಥ ನಾಯಕನ ತಂದುಕೊಳ್ಳಿ ಅಂತೇಳಿ ಬೇಡ್ತೀನಿ ಅಷ್ಟೇ. ಮಾತಾಡಿದರು, ನನ್ನ ಜೊತೆ ಮಾತಾಡಿದರು. ನನಗೆ 11 ಗಂಟೆಯಲ್ಲಿ ನಾನು ಜೊತೆಯಲ್ಲೇ ಇದ್ದೆ. 11 ಗಂಟೆಯಲ್ಲಿ ಜೊತೆಯಲ್ಲಿ ಅವ್ರ ಮನೇಲಿ ಬಿಟ್ಟು ನಾನು ಬಂದೆ. ಸರಿ ಆಯಿತು, ನನಗೇನೋ ಸ್ವಲ್ಪ ಜ್ವರ ಇದೆ, ನಾನು ಸ್ವಲ್ಪ ರೆಸ್ಟ್ ತೊಗೊಂಬಿಡ್ತೀನಿ, ಮಲ್ಕೊಳ್ತೀನಪ್ಪ ಅನ್ನೋ. ಸರಿ ಮಲ್ಕೊಂಬಿಟ್ಟು ನಾಳೆ 10-11 ಗಂಟೆ ಅಷ್ಟೊತ್ತಿಗೆ ಹೋಗೋಣ ಅಂತ ಹೇಳಿದ್ದು. ಅಷ್ಟೇ ಬೆಳಿಗ್ಗೆ ನನಗೆ ನಾನು ಸ್ವಲ್ಪ ಲೇಟ್ ಆಗೋಷ್ಟೊಳಗೆ 7-7:30 8 ಗಂಟೆಗೆ ಗೊತ್ತಾಯ್ತು ನನಗೆ. ಅಷ್ಟೇ ನನಗೆ 7-7:30ಗೆ ಗೊತ್ತಾಗಿದ್ದೆ. ನನಗೆ ಅಷ್ಟೇ ಗೊತ್ತಾಗಿದ್ದು. ನನಗೇನು ಜ್ವರ ಅಂತ ಇದ್ರಲ್ಲ, ನನಗೆಲ್ಲರೂ ಬೇರೆ ಫೋನ್ಗಳು ಮಾಡಿ ಏಪ್ಪ ಗೌರಿಗೆ ಬಾಗ್ಲಿದಂಟು ಜ್ವರಂ ಲೇಪಸ್ಸೇ ಇಲ್ಲ ಹೋದ ಅಂತಕೊಂಡು ನಾನು ಈ ರೀತಿ ಆಗಿರೋದು ನನಗೆ ಗೊತ್ತಿಲ್ಲ. ಇದು ನಮಗೆ ಬಹಳ ನಮ್ಮ ಮುಳಬಾಗಿಲು ತಾಲೂಕಿನ ನಮ್ಮ ಕಾಂಗ್ರೆಸ್ ಕುಟುಂಬಕ್ಕೆ, ನಮ್ಮ ಕಾಂಗ್ರೆಸ್ ಕಾರ್ಯಕರ್ತೆಗೆ, ಕೆಳಮಟ್ಟದಿಂದ ದೊಡ್ಡ ಮಟ್ಟದ ನಾಯಕರವರೆಗೂ ಕೂಡ ಬಹಳ ದುಃಖ ಸಂಗತಿ ಅಂತ ಹೇಳ್ಬೋದು. ತುಂಬ ನೀವು ಭಾವುಕರಾಗಿದ್ದು, ಅಳ್ತಾ ಇದ್ರಿ. ಹೌದು, ನನಗೆ ಕಾಂಗ್ರೆಸ್ ಪಕ್ಷ ಅಂದರೆ ನನಗೆ ಇಷ್ಟ. ನನಗೆ ಇಷ್ಟ ಎಷ್ಟಿದೆಯೋ ಅದಕ್ಕೆ ಅಷ್ಟೇ ಇಷ್ಟ ಇದ್ದಂಗೆ ನಾವು ಕಾಂಗ್ರೆಸ್ ಕಟ್ಟೋಣ, ಕಾಂಗ್ರೆಸ್ ಭವನ ಕಟ್ಟೋಣ, ಕಾಂಗ್ರೆಸ್ಸು ಕಚೇರಿ ಮಾಡೋಣ ಅಂಥೇಳಿ ಇವತ್ತು ಸಾಯಂಕಾಲ DK ಶಿವಕುಮಾರ್ ಹತ್ರ ಹೋಗೋದಕ್ಕೆ ಆಜ್ಞಾರಣ್ಣ ಮಾತಾಡಿದರು. ಏನು ಬಿಲ್ಡಿಂಗ್ಗೆ ದುಡ್ಡು ಕೊಡ್ತಾರೆ 2 ಕೋಟಿ ರೂಪಾಯಿ ಮುಂದಿನ ತಿಂಗಳಲ್ಲಿ ಕಟ್ಟಬೇಕು ಅಂತ ಹೇಳ್ಬಿಟ್ಟು ಆಸೆ ಪಟ್ಕೊಂಡು ಇವತ್ತು ಟೈಮ್ ಕೊಟ್ಟಿದ್ದರು. ಅವ್ರು ಗನ್ ಮೇಲೆ ಕೂಡ ಮಾತಾಡಿದರು. ಹೋಗಬೇಕು ಸಾಯಂಕಾಲಕ್ಕೆ ನಾನು ಹೊರಟ್ಬಿಡ್ತೀನಪ್ಪ, ಇವತ್ತು ಮಧ್ಯಾಹ್ನ 3 ಗಂಟೆವರೆಗೂ ರಾಜೇಂದ್ರ ಹಳ್ಳಿದೆಲ್ಲ ಹೋಗ್ಬಿಟ್ಟು ಬಂದ್ಬಿಟ್ಟು ಹೋಗಿ ನೋಡ್ಕೊಂಬಂದ್ಬಿಟ್ಟು ಆಮೇಲೆ ನಾನು ಹೊರಟ್ಬಿಡ್ತೀನಿ. ಸರಿ ಹಂಗೆ ಮಾಡಪ್ಪ ಅಂತ ಹೇಳಿದ್ವಿ. ಈ ರೀತಿ ದೇವರು ಅವ್ರನ್ನ ತಗೊಂಡೋದ, ನಾವೇನು ಮಾಡೋಕ್ಕಾಗಲ್ಲ ಅಷ್ಟೇ. ನನಗೆ ಲಾಸ್ಟ್ ಮಾತು ಅಷ್ಟೇ. ನನಗೆ ನಾನು ಮಾತಾಡ್ತಾ ಕೆಮ್ಮು ಬಂತು. ಅಣ್ಣ ಏನಣ್ಣ ಕೆಮ್ಮು ಬರ್ತಾಯಿದೆಯಾ, ನೀನು ಸ್ವಿಚ್ ಆಫ್ ಮಾಡಿಬಿಟ್ಟು ಮಲ್ಕೊಡಪ್ಪ ಅಂದರೆ ಆಯ್ತು ಮಲ್ಕೊಂಬಿಡ್ತೀನಿ ಮಂಜು ಅಂದ. ಅಷ್ಟೇ ಲಾಸ್ಟ್ ಮಾತು, ಅಷ್ಟೇ ಮಾತು, ಲಾಸ್ಟ್ ಮಾತು ಅಷ್ಟೇ. ಬೆಳಗ್ಗೆ ಸಿಗೋಣ ಅಂದ್ಕೊಂಡವನು, ಬೆಳಗ್ಗೆ ಸಿಗೋಣ. ನನಗೇನಂತಂದರೆ ನೋವು, ನಿನ್ನೆ ಬೆಳಿಗ್ಗೆ ರಾಜೇಂದ್ರಹಳ್ಳಿಗೆ ಹೋಗ್ಬೇಕು ಅಂತ ಹೇಳೋದು. ಯಾಕಪ್ಪ ರಾಜೇಂದ್ರಹಳ್ಳಿಗೆ ಹೋಗಿಲ್ಲ? ರಾಜೇಂದ್ರಹಳ್ಳಿಗೆ ಹೋಗ್ಬೇಕು ಅಂದ್ಕೊಂಡಿದ್ದೆ, ರಾಜೇಂದ್ರಗೌಡನಿಲ್ಲ, ಇಲ್ಲಿ ಕಾರ್ಕಲ್ಲು ಎಲ್ಲಿ ಹೊರಟುಬಿಟ್ಟಿದ್ದಾನೆ, ನೀನು ಬಾರಪ್ಪ ಮುದ್ಗೇರಿಗೆ ಹೋಗೋಣ ಅಂತ. ಸರಿ ಬಂದು ಎಷ್ಟೊತ್ತಿಗೂ ಆಫೀಸಲ್ಲಿ ಕುಂತ್ಕೊಂಡು ಅದು ಬರ್ಕೊಂಡಿದ್ದು 5 ಗಂಟೆಗೆ ಹೋಗಿ ನಮ್ಮ ತ್ರಿವೇಣಮ್ಮವ್ರ ಮನೆಯಲ್ಲಿ ಬಿಸಿನೀರು ಕಾಯಿಸ್ಕೊಂಡು ಬಿಸಿನೀರು ಕುಡಿದು ನನಗೇನು ಕೆಮ್ಮು ಬರ್ತಾಯಿದೆ ಅಂತೇಳಿ ಅಲ್ಲಿ ಹಾಲು ಕುಡಿದು ಅಲ್ಲಿಂದ ನಾನು ಆಮೇಲೆ ಶಂಕರನಾರಾಯಣ್ಣು ಎಲ್ಲರೂ ರಾಮಚಂದ್ರಪುರ ಮನೆಗೆ ಹೋಗಿ, ರಾಮಚಂದ್ರಪುರ ಮನೆಯಲ್ಲಿ ಇದೇ ರಾಮಚಂದ್ರಪುರ ಮನೆ ಇದೆ, ಅಲ್ಲಿಗೆ ಹೋಗಿ ಅಲ್ಲಿ ಏನೋ ಹೆಣ್ಣುಮಕ್ಕಳಿಗೆ ಲೀಡರ್ಸ್ ಹೆಣ್ಣುಮಕ್ಕಳಿಗೆಲ್ಲ ಸೀರೆ ಎಲ್ಲ ಕೊಟ್ಟು ನೀವು ಯಾವ ರೀತಿ ಬರಬೇಕು ಏನು ಅಂತೆಲ್ಲ ಹೇಳ್ದು ಎಕ್ಸ್ಪ್ಲೈನ್ ಮಾಡಿದ. ಸರಿ ಆಯಿತು, ಇನ್ನು ಹೊರಟೋಗಿ ನಡೆಯಪ್ಪ ನಾವು ಅಂತೇಳಿ ಬಂದಾಗ ಸೀದಾ ಅದು ಯಾರ್ದು ಮದುವೆ ಇತ್ತು, ಪುಟ್ಟಳ್ಳಿ ಮದುವೆಗೆ 10 ಗಂಟೆ 10 ಕಾಲಿಗೆ ಹೋದ್ವಿ. ಆ ಮದುವೆಯನ್ನು ನೋಡಿಕೊಂಡು ಆಮೇಲೆ ಊರಿಗೆ ಹೋಗಿ ಊರಲ್ಲಿ ಬಿಟ್ಟು ನಾವು ಬಂದಿದ್ದೆ ಅಷ್ಟೇ. ಸರ್ ನಮ್ಮ ಮನೆಗೆ ಬಂದರು ರಾತ್ರಿ 5:30 ಹಂಗೆ ಬಂದುಬಿಟ್ಟು ನಮ್ಮವ್ರನ್ನ ಮಾತಾಡಿಸ್ಬೇಕಂತ ಬಂದರು. ಇಲ್ಲಣ್ಣ ಅಣ್ಣ ಬೆಂಗಳೂರಿಗೆ ಹೋಗಿದ್ದಾರೆ ಅಂದೆ. ಮತ್ತು ಕೂತ್ಕೊಂಡು ಪಂಚಾಯತಿ ಅವ್ರನ್ನೆಲ್ಲ ಕರೆಸ್ಬಿಟ್ಟು ಹಿಂಗೆ ಮಾಡಬೇಕು, ಹಿಂಗೆ ತಗೋಬೇಕು ನೀವು, ನಾವು 16ನೇ ತಾರೀಕೆಲ್ಲ ಇಲ್ಲಿ ಫಂಕ್ಷನ್ ಮಾಡ್ತಾಯಿದ್ದೀವಿ ಕಪ್ಪಲಮಡುಗು ಇದರಲ್ಲಿ MG6 ಅಂತ ಹೇಳ್ಬಿಟ್ಟು ಕೂತ್ಕೊಂಡು ನಮ್ಮ ಮನೆಯಲ್ಲಿ ಸ್ವಲ್ಪ ಹಾಲು ಬಿಸ್ಕೆಟ್ಟು ತಿಂದು ಮತ್ತು ಸ್ವಲ್ಪ ಹೊತ್ತು ಕೂತ್ಕೊಂಡು ಎಲ್ಲರನ್ನ ಮಾತಾಡಿಸ್ಕೊಂಡು ನನಗೂ ಹೇಳಿದರು, ನೋಡಮ್ಮ ಎಲ್ಲರನ್ನೂ ಕರೆಸ್ಬಿಟ್ಟು ಹೆಣ್ಣು ಹುಡುಗಿರನ್ನೆಲ್ಲ ನೀವು ಚೆನ್ನಾಗಿ ಕೇರ್ ತಗೊಂಡು ಮಾಡಬೇಕು ಹಂಗೆ ಹಿಂಗೆ ಅಂದರು. ಅಂದರೆ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ತುಂಬ ಹೆಣ್ಮಕ್ಳನ್ನ ತುಂಬ ಚೆನ್ನಾಗಿ ನೋಡ್ಕೊತಾಯಿದ್ರು. ಒಂಥರ ಅವರ ತಂಗಿಯರು ನೋಡ್ಕೊತಾ ಇದ್ರು. ಅವರು ಏನನ್ನ ಆಗಲಿ ಫೋನ್ ಮಾಡಿಬಿಟ್ಟು ಹೇಳೋರು, ಅಮ್ಮ ಹಿಂಗೆ ಮಾಡಬೇಕು ತ್ರಿವೇಣಮ್ಮ ಅಂತ. ಅವರೊಂದು ಮಾತು ಹೇಳ್ಬಿಟ್ರೆ ಅಷ್ಟೇ, ನಾವು 2ನೇ ಮಾತಿಗೆ ಇದು ಮಾಡ್ತಾ ಇರಲಿಲ್ಲ. ಹಂಗೆ ತುಂಬ ಚೆನ್ನಾಗಿ ನೋಡ್ಕೊತಾಯಿದ್ರು ನಮ್ಮನ್ನು. ಅವರು ರಾತ್ರಿ ನಮ್ಮನ್ನು ನಿಜವಾಗ್ಲೂ ಮಾತಾಡ್ತಾ ಇದ್ದಾರೆ ಅಂದರೆ ಮರೀಲಿಕ್ಕೆ ಆಗ್ತಾಯಿಲ್ಲ.
ಮನೆಗೆ ಬಂದು ಮಾತಾಡಿಸ್ಬಿಟ್ಟು ಹಂಗೆ ಹೋಗ್ಬಿಟ್ಟು ಮತ್ತೆ ತ್ರಿವೇಣಮ್ಮ ಅಂತ ತಿರುಗಿ ಮಾತಾಡಿಸಿದ್ರು ನನಗೆ. 16ನೇ ತಾರೀಕು ಚೆನ್ನಾಗಿ ಮಾಡಬೇಕಮ್ಮ, ನಾವು ಫಂಕ್ಷನ್ ತುಂಬ ಚೆನ್ನಾಗಿ ಮಾಡಬೇಕು. ಏನಣ್ಣ ಯಾಕೆ ಬಿಸಿನೀರು ಕುಡಿತಾ ಇದ್ದೀರಾ ಅಂದರೆ, ಬಿಸಿನೀರು ಕೊಡಮ್ಮ ಸ್ವಲ್ಪ ಅಂದ್ರೆ ಬಿಸಿನೀರು ಕೊಟ್ಟೆ. ಸ್ವಲ್ಪ ನನಗೇನು ಸ್ವಲ್ಪ ಕೋಲ್ಡ್ ಇದ್ದಂಗಿದೆ ಅಮ್ಮ ಅಂದರು. ಮತ್ತೆ ಬಂದುಬಿಟ್ಟು ಅವರು ಮಾತಾಡಿಕೊಂಡು ಮತ್ತೆ ಮುಷ್ಟೂರ್ಗೆ ಹೋಗ್ಬೇಕಮ್ಮ, ಮುಷ್ಟೂರು ಕಡೆ ಎಲ್ಲ ಮುಷ್ಟೂರ್ಗೆ ಹೋಗ್ಬಿಟ್ಟು ಅವ್ರು ಕರೀತಾ ಇದ್ದಾರೆ, ಫೋನ್ ಮಾಡ್ತಾಯಿದ್ದಾರೆ ಅಂತ ನಂದಣ್ಣ ಇದ್ಕೊಂಡು ಹೋಗ್ತಾ ಇದ್ದೀವಕ್ಕ, ಹೋಗ್ಬೇಕು ಅಂತ ಹೇಳ್ಬಿಟ್ಟು ಮತ್ತೆ ಹೋದರು. ಮತ್ತು ಯಾರನ್ನೋ ಒಂದಿಬ್ಬರನ್ನ ಕರೆಸಿ ಅವ್ರ ಲೀಡ್ರ್ಸ್ ಸೀರೆ ಕೊಡಬೇಕಾಗಿತ್ತು. ಅವರೇ ಮತ್ತೆ ಕರೆಸಿ ಮನೆಗೆ ಕರೆಸಿ ಸೀರೆ ಎಲ್ಲ ಕೊಟ್ಟು ಪಂಚಾಯತಿಯವ್ರನ್ನ ಕರೆಸಿ ಮಾತಾಡಿಸಿ ಎಲ್ಲ ಅವ್ರಿಗೆಲ್ಲ ಇದು ಮಾಡಿದರು. ರಾತ್ರಿ ನಮ್ಮ ಮನೆಗೆ ಬಂದುಬಿಟ್ಟು ಅಲ್ಲಿಂದ 7 ಗಂಟೆಗೆ ಬಿಟ್ಟರು. ನಮ್ಮ ಮನೆಯಲ್ಲಿ 7 ಗಂಟೆಗೆ ಬಿಟ್ಟು ಮತ್ತೆ ಮುಷ್ಟೂರ್ಗೆ ಹೋದರು. ಅಂದರೆ ಹೆಣ್ಮಕ್ಳಿಗಂದರೆ ತುಂಬ ಇದಾಗಿ ನೋಡ್ಕೊತಾ ಇದ್ದರು. ಏನಾಗಲಿ ಸ್ವಲ್ಪ ಇದಾಗಿ ಮಾತಾಡಿ ಹೆಣ್ಮಕ್ಳನ್ನ ಹೆಂಗೆ ನೋಡ್ಕೋಬೇಕು ಏನು ಒಂದು ಅಣ್ಣನ ಥರ ನೋಡ್ಕೊತಾ ಇದ್ರು ಅವರು. ಅಷ್ಟು ಚೆನ್ನಾಗಿ ನೋಡ್ಕೊತಾ ಇದ್ರು ನಮಗೆ. ಅಂದರೆ ಒಳ್ಳೆ ಮನುಷ್ಯ ಹಿಂಗಾದ್ರಲ್ಲ ಅಂತ ತುಂಬ ಕಷ್ಟ ಆಗ್ತಾಯಿದೆ. ಆ ಥರ ಇದೆ. ತುಂಬ ಸುತ್ತಾಡಿ ತುಂಬ ಟ್ರಸ್ಟ್ ತಗೊಂಡ್ಬಿಟ್ರು ಅವರು. ಚೆನ್ನಾಗಿ ಮಾಡಿದರು. ನಮಗೆ 7:30ಗೆ ಫೋನ್ ಮಾಡಿದ್ರು, ಇಲ್ಲಿದೆಯಪ್ಪ ರಾಮಚಂದ್ರಪ್ಪ ಅಂದರು. ನನ್ನ ಮನೇಲೇ ಇದ್ದೀರಂತೆ. ಬಂದರು ಅವರು, ವಿವೇಕಾನಂದ ಅವರು, ಇವರು ಬಂದರು. ಮೊನ್ನೆ ಬೈರ್ಕೂರು ಹತ್ರ ಸಭೆ ನಡೆದಿದ್ವು. ಅಲ್ಲಿ ನಮ್ಮ ಪಂಚಾಯತಿಯಲ್ಲಿ, ಮುಷ್ಟೂರು ಪಂಚಾಯತಿಯಲ್ಲಿ ಒಂದು 4 ಜನಕ್ಕೆ ಸ್ಯಾರಿ ಕೊಟ್ಟಿರಲ್ಲ. ಅದಕ್ಕೋಸ್ಕರ ಸ್ಯಾರಿ ಕೊಡೋಕ್ಕೆ ಅವ್ರು ಬಂದು ಮನೇಲಿ ಬಂದು ಕೂತ್ಕೊಂಡು ಒಂದು ಅರ್ಧ ಗಂಟೆ ಚರ್ಚೆ ಮಾಡಿ, ಈ ಥರ 14ನೇ ತಾರೀಕು ಫಂಕ್ಷನ್ ಇದೆಯಪ್ಪ, ಎಲ್ಲರನ್ನ ಬರ್ಕೊಂಡು ಮಾಡಬೇಕು ಅಂತ ಸ್ಯಾರಿನೂ ಕೊಟ್ಟರು. ಎಲ್ಲರೂ ಕೊಟ್ಟರು. ಸ್ಯಾರಿ ಕೊಟ್ಬಿಟ್ಟು ನನಗೆ ಕಾಪಿ ಬೇಕಾ ಟೀ ಬೇಕಾದ್ರೆ ಕಾಪಿ ಕೊಡಪ್ಪ, ನಂಗೆ ಫೀವರ್ ಇದೆ ಅಂತ ಹೇಳಿದ್ರು. ಅದು ಕಾಪಿ ಕುಡಿದು ನಮ್ಮ ಮನೆಯಿಂದ ಬಂದು ಹೊರಗಡೆ ಬಂದು ಅಷ್ಟು ಮಾತ್ರ ನಮ್ಗೆ ಗೊತ್ತಷ್ಟೇ. ಲಾಸ್ಟ್ ಅಷ್ಟೇ. ಎಲ್ಲ ಚೆಕ್ಕು ಅವ್ನು ಆಪನ ನಮ್ಮ ಮನೆಗೆ ಬಿಡೋರು ರಾಮಚಂದ್ರಪ್ಪ. 11 ಗಂಟೆಗೆ ಹಂಗೆ ಕಾಲ್ ಮಾಡಿದ್ರಣ್ಣ. ಕಾಲ್ ಮಾಡಿಬಿಟ್ಟು ನೀವೆಲ್ಲ ಒಗ್ಗಟ್ಟಾಗಿರಬೇಕು, ಹೆಣ್ಮಕ್ಳೆಲ್ಲ ಈ ರೀತಿ ಅಲ್ಲೆಲ್ಲೂ ಇದ್ದರೆ ಆಗಲ್ಲಮ್ಮ, ತ್ರಿವೇಣಕ್ಕ ಅವ್ರ ಮನೆ ಹತ್ರ ಹೋಗಿಬಿಟ್ಟು ಅಲ್ಲಿಂದ ನನಗೆ ಕಾಲ್ ಮಾಡಿಬಿಟ್ಟು ನಾನು ಅವ್ರ ಜೊತೆ ಮಾತಾಡ್ತೀನಿ, ಲಿಸ್ಟ್ ಕೊಟ್ಟಿರಿ ಅಂತ ಹೇಳಿದರು. ನಾನು ಆವತ್ತೇ ಕೊಟ್ಟಿದ್ದೀನಿ ಅವ್ರ ಹತ್ರ ಲಿಸ್ಟು. ಸೊ ಹೆಣ್ಮಕ್ಳಿಗೆ ತುಂಬ ಪ್ರಾಮಾಣ್ಯತೆ ಕೊಡ್ತಿದ್ರು. ನಮಗೂ ತುಂಬ ನೋವಾಗ್ತಿದೆ. ನೆನ್ನೆ ಬೆಳಗ್ಗೆ 11 ಗಂಟೆಯಲ್ಲಿ ಮಾಡಿದ್ದು, ಇವತ್ತು 11 ಗಂಟೆಗೆ ನಾವು ಓಡಳಿಗೆ ಹೋಗಿದ್ದೀವಿ, ಅಕ್ಕ ಅವ್ರ ಮನೆ ಹತ್ರ ಹೋಗೋಣ ಅಂತ ಅಂದ್ಬಿಟ್ಟು. ಅಷ್ಟೊತ್ತಿಗೆ ಈ ಸುದ್ದಿ ತಿಳಿತು ನಮಗೆ. ತುಂಬ ನೋವಾಗ್ತಿದೆ ಅಣ್ಣ, ಇಷ್ಟು ಮಾತ್ರ ಹೇಳ್ಬಾರ್ದು. ರಾಜಕೀಯವಾಗಿ ವಿರೋಧವಾಗಿ ಅವ್ರ ಕೆಲಸಗಳೆಲ್ಲ ಅಂತಿಮ ದರ್ಶನಕ್ಕೆ ಬಂದಿದ್ರು. ಅಂತಿಮ ದರ್ಶನ ಇಲ್ಲ, ಅವ್ರು ನಮ್ಮ ಸ್ವಂತ, ನಮ್ಮ ಮಾವನೇ, ನಾನೇ ನಮ್ಮ ಸಂಬಂಧನಲ್ಲ ಅವರ. ನಾವು ಒಂದು ದುರದೃಷ್ಟ, ನಮ್ಮ ಫ್ಯಾಮ್ಲಿಯಲ್ಲಿ ಒಬ್ಬ ಒಳ್ಳೆ ನಾಯಕನ ಕಳ್ಕೊಂಡಿದ್ವಿ ಅಂತ ಅಷ್ಟೇ. ರಾಜಕೀಯದಲ್ಲಿ ನಾನು ಅವರು ಬೈಕೊಂಡಿರ್ತೀವಿ, ಮಾತಾಡ್ಕೊಂಡಿರ್ತೀವಿ, ಅದು ಬೇರೆ. ವೈಯಕ್ತಿಕ ನನಗೂ ಅವ್ರಿಗೆ ನಾವೆಲ್ಲ ಒಂದೇ ಸಂಬಂಧ, ಬಾಂಬೆದುಗಳು. ನಮ್ಮ ಮೇಳಗಣಿಯಲ್ಲಿ ಒಂದು ಪಿಲ್ಲರ್ ಇತ್ತು. ಅವರಾಗಲಿ ನಾನಾಗಲಿ ನಮ್ಮ ಶ್ರೀನಿವಾಸ್ ನಾವೆಲ್ಲ ಒಂದೇ ಇದ್ವಿ. ಬೇರೆ ಬೇರೆ ಇರ್ಬೋದು, ಆದರೆ ಕಾಂಗ್ರೆಸ್ ಪಕ್ಷದಲ್ಲಿ ಅವರು ನಾನು ಒಂದೇ ಇದರಲ್ಲಿದ್ದೀವಿ. ನಾವು ಬೈಕೊಂಡಿದ್ರು ಕೂಡ ಪಕ್ಷಕ್ಕೆ ನಾವು ನಿಷ್ಠಾಗಿ ಅವರು ಮಾಡ್ತಾಯಿದ್ದೆ, ನಾನು ಮಾಡ್ತಾಯಿದ್ದೀನಿ. ಬಟ್ ನಮ್ಮ ದುರದೃಷ್ಟ, ನಮ್ಮ ಮೇಳಗಣಿಯಲ್ಲಿ ಒಬ್ಬ ಒಳ್ಳೆ ವ್ಯಕ್ತಿನ ಕಳ್ಕೊಂಡ್ವಿ. ಮುಳಬಾಗಿಲು ತಾಲೂಕಲ್ಲಿ ಒಳ್ಳೆ ಕಾಂಗ್ರೆಸ್ ಲೀಡರ್ನ ಕಳ್ಕೊಂಡಿದ್ದಾರೆ ಅಂತ ನನ್ನ ಮನಸ್ಸಿಂದ ಹೇಳ್ತೀನಿ ಅಷ್ಟೇ. ನಿಜವಾಗಿ ಇದೊಂದು ದುರದೃಷ್ಟ. ನಾವು ಯಾರು ನಾವು ಯಾರು ಮನಸ್ಸಲ್ಲಿ ಕೂಡ ಅಂದ್ಕೊಂಡಿಲ್ಲ. ಯಾಕಂದರೆ ನೆನ್ನೆ ನಾನು ಬೇತ್ಮಳ್ಗೆ ಹೋಗ್ಬೇಕಾದ್ರೆ ನನ್ನ ಕಾರಲ್ಲಿ ಇಲ್ಲಿಗೆ ಆಫೀಸ್ಗೆ ಅಡ್ಡ ಬಂದರು. ನೆನ್ನೆ ಮೋಸ್ಟ್ಲಿ 11 ಗಂಟೆ 11:15 ಇರ್ಬೋದು. ಹಿಂಗೆ ಹೋದಾಗ ನಾವು ಕನಸಲ್ಲೇ ಅಂದ್ಕೊಂಡಿಲ್ಲ. ಬಟ್ ಅವ್ರಿಗೆ ಹೆಲ್ತ್ ಪ್ರಾಬ್ಲಮ್ ಅಂತ ಅವರು ನೋಡಿಸ್ತಾ ಇದ್ದಾರಂತೆ. ದುರದೃಷ್ಟ. ದೇವರು ಈ ವಯಸ್ಸಿಗೆ ತಗೋಬಾರ್ದಾಗಿತ್ತು. ಯಾಕಂದರೆ ಅವ್ರ ಫ್ಯಾಮ್ಲಿಗೆಲ್ಲ ಅವ್ರ ಗಾಡ್ ಫಾದರ್ ಇದ್ದಂಗೆ. ಅವ್ರ ಫ್ಯಾಮ್ಲಿಗೆಲ್ಲ ಅವರೇ ಹೆಡ್ಡು. ಯಾಕಂದರೆ ಅವರಿನ್ನ ಅಣ್ಣ ತಮ್ಮಂದಿರಿದ್ದಾರೆ, ಚಿಕ್ಕ ಮಕ್ಕಳಿದ್ದಾರೆ, ಅವ್ರ ಮಗಳಿದ್ದಾಳೆ, ಮಗ ಇದ್ದಾನೆ. ಅವ್ರಿಗೆಲ್ಲ ಗಾಡ್ ಫಾದರ್, ಒಂಥರ ದೊಡ್ಡ ಪಿಲ್ಲರ್ ಅವರು. ದುರದೃಷ್ಟ. ದೇವರು ಇನ್ನೂ ಒಂದು 100 ವರ್ಷ ಬದುಕಬೇಕಾಗಿತ್ತು. ಏನು ಮಾಡೋಕ್ಕಲ್ಲ. ಮಗಳು ಮದುವೆ ಮಾಡಬೇಕು ಅಂತ ಭಾಳ ಪಾಪ ಇದ್ದರು. ಅವರು ಮನೆಗೇನೆ ಕಟ್ಟಿ ಎಲ್ಲ ಮಾಡಬೇಕು ಅಂತಿದ್ದರು. ನಾವ್ಯಾರೋ ಊಹಿಸಿಲ್ಲ. ದೇವರು ತಗೊಂಡ್ರು ಅಂತೇಳಿ ನಮಗೊಂದು ಬಾಧೆ. ಅದಾದ ಬಿಟ್ಟರೆ ವೈವಿಧ್ಯ ನನಗೂ ಅವ್ರಿಗೂ ಪಾಪ ಏನಿಲ್ಲ. ನಾವೆಲ್ಲ ಒಂದೇ. ರಾಜಕೀಯದಲ್ಲಿ ಬೂತುಗಳಲ್ಲಿ ನಾವೆಲ್ಲ ಒಂದೇ. ಆಚೆ ಬೇಕು ಅಂತೀವಿ, ಅದ್ರ ಬಗ್ಗೆ ಬೇರೆ. ನಮ್ಮ ನಿಜವಾಗಿ ಹೇಳ್ಬೇಕು, ಕಾಂಗ್ರೆಸ್ದಲ್ಲಿ ಪ್ರತಿಯೊಬ್ಬ MLA ಆಗಬೇಕಾದ್ರೂ ಅವ್ರ ಪಾತ್ರ ಇತ್ತು. ಯಾರೇ ಶಾಸಕರುಗಳು ಅವ್ರ ಪಾತ್ರ ಭಾಳ ಇತ್ತು. ಇವತ್ತು ಅದನ್ನು ಕಳ್ಕೊಂಡಿದ್ದಾರೆ. ಅಂಥ ನಾಯಕನ ಮೋಸ್ಟ್ಲಿ ನಮ್ಮ ತಾಲೂಕಲ್ಲಿನ ನಾವು ಕಾಣೋಕ್ಕಾಗಲ್ಲ ಅಂತೇಳಿ ನನ್ನ ದುಃಖದಿಂದ ನಾನು ಹೇಳ್ತಾಯಿದ್ದೀನಿ ಅಷ್ಟೇ. ಇದಕ್ಕಿಂತ ಹೆಚ್ಚಿಗೆ ನಾನೇನು ಹೇಳೋಕ್ಕಾಗಲ್ಲ ಅಷ್ಟೇ.
ನಾಯಕರು, ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದಂತಹ ನನ್ನ ರಾಜಕೀಯ ಗುರುಗಳಾದಂತಹ MC ನೀಲಕಂಠೇಗೌಡರು ಇವತ್ತು ನಮ್ಮೆಲ್ಲರನ್ನು ಬಿಟ್ಟು ಅಗಲಿದ್ದಾರೆ. ಅವರ ಆತ್ಮಕ್ಕೆ ದೇವರು ಶಾಂತಿ ಕೊಡಲಿ ಅಂತ ಈ ಸಂದರ್ಭದಲ್ಲಿ ನಾನು ಬಯಸ್ತಾ, ನನಗೆ ವೈಯಕ್ತಿಕವಾಗಿ ಭಾಳ ರಾಜಕೀಯವಾಗಿ ಅವರು ಭಾಳ ಮಾರ್ಗದರ್ಶನ ನೀಡ್ತಾಯಿದ್ರು, ಭಾಳ ನನಗೆ ಸಪೋರ್ಟ್ ಆಗಿದ್ದರು. ಪ್ರತಿಯೊಂದರಲ್ಲೂ ಕೂಡ ಒಳ್ಳೆಯ ಸಲಹೆ ನೀಡ್ತಾಯಿದ್ರು. ಈ ಥರ ಮಾಡಪ್ಪ ಅಂತ ಇದು ಮಾಡ್ತಾಯಿದ್ರು. ಮುಂದಿನ ದಿವಸದಲ್ಲಿ ಯಾವತ್ತೋ ಒಂದು ದಿವಸ ನೀನು ನಗರಸಭಾ ಅಧ್ಯಕ್ಷನಾಗಬೇಕು, ನಾನು ನೋಡಬೇಕು ಅಂತ ಭಾಳ ಆಸೆ ಇಟ್ಕೊಂಡಿದ್ರು ಅವರು. ನಿಜವಾಗ್ಲೂ ನಮ್ಮ ತಂದೆ ಹೆಂಗಿದ್ದಾರೆ ಆ ಥರ ನಾನು ಅವ್ರಿಗೆ ಅಂಕಲ್ ಅಂತ ಕರೆಯೋದು. ಯಾರಿಗೂ ನಾನು ಅಂಕಲ್ ಅಂತ ಕರೆಯಲ್ಲ, ಅವ್ರಿಗೆ ಅಂಕಲ್ ಅಂತ ಕರಿತಾ ಇದ್ದೆ. ನಿಜವಾಗ್ಲೂ ತುಂಬ ನಾನು ಮಾತಾಡೋಕ್ಕೆ ಕೂಡ ಆಗ್ತಾಯಿಲ್ಲ. ಯಾಕಂತೇಳಿದ್ರೆ ಅವರು ನಮ್ಮ ಪಾರ್ಟಿಗೋಸ್ಕರ ರಾತ್ರಿ ಹಗಲು ದುಡಿತಾಯಿದ್ರು. ನಮ್ಮ ಪಕ್ಷದ ಕಚೇರಿ ಕಟ್ಟಬೇಕಂತ ಹೇಳಿದ್ರು. ಅದು ಸ್ವಲ್ಪ ಇದಿತ್ತು, ಅದೆಲ್ಲ ಇದು ಮಾಡಿಕೊಡಪ್ಪ ಅಂತ ಹೇಳಿದ್ರು. ಖಾತೆ ಎಲ್ಲ ಅವ್ರ ಹೆಸರಿನಲ್ಲಿ ಮಾಡಿಕೊಟ್ಟೆ. ಆಮೇಲೆ ಅಲ್ಲ ಜಾಗದಲ್ಲಿ ಸ್ವಲ್ಪ ತಕರಾರು ಮಾಡಿದ್ರು ಬೇರೆಯವರೆಲ್ಲ. ಬಂದೆಲ್ಲ ಕ್ಲೀನ್ ಮಾಡಿಸಿ ಎಲ್ಲ ಫೌಂಡೇಶನ್ ಮಾಡೋ ಸಂದರ್ಭದಲ್ಲಿ ನನ್ನ ಅಧ್ಯಕ್ಷನೂ ರಾಜೀನಾಮೆ ಕೊಡೋದು, ನನ್ನ ಅಧ್ಯಕ್ಷನೋಗಿ ಬಿಲ್ಡಿಂಗ್ ಕಟ್ಟ ಮೇಲೇ ನಾನು ಬಿಲ್ಡಿಂಗ್ ಕಟ್ಕೊಳ್ಳೇಬೇಕು, ಪಾರ್ಟಿಗೆ ಒಂದು ಆಧಾರ ಮಾಡಬೇಕು. ಈ ಪಾರ್ಟಿ ಇಲ್ಲಿ ನಾವು ಈಗ ಮಾತಾಡ್ತಾ ಇದ್ದೀವಿ ಅಂದ್ರೆ ಕೂಡ ಅವರೇ ಮಾಡಿರೋದು, ಇದು ಪಕ್ಷದ ಕಚೇರಿ ಕೂಡ ಅವರೇ ಮಾಡಿರೋದು. ಮಾಡಿ ಒಳ್ಳೆ ಪಕ್ಷವನ್ನು ಸಂಘಟನೆ ಮಾಡ್ತಾಯಿದ್ರು. ನಮ್ಮೆಲ್ಲರೂ ನಮ್ಮ ಎಲ್ಲ ಕಾಂಗ್ರೆಸ್ ನಾಯಕರನ್ನು ಪ್ರವಾಸಕ್ಕೆ ಹೋಗಬೇಕು, ಒಂದು ಫಾರಿನ್ ಟೂರ್ ತೊಗೊಂಡು ಹೋಗಬೇಕು ಅಂತ ಕೂಡ ಒಂದು ಒಳ್ಳೆಯ ಉದ್ದೇಶ ಇಟ್ಕೊಂಡು ಒಂದು ಚೀಟಿ ಕೂಡ ನಡೆಸ್ತಾಯಿದ್ರು. ಎಲ್ಲ ಜಾತಿ ಜನಾಂಗದವರು ಯಾಕಂತ ಹೇಳಿದ್ರೆ ಅಂದರೆ ಎಲ್ರಿಗೂ ತೊಗೊಂಡೋಗೋರು, ಒಂದೇ ಧರ್ಮ ಒಂದೇ ಜಾತಿ ಅಂತಲ್ಲ. ಅಜಾತ ಶತ್ರು ಅವ್ರು ಯಾರಿಗೂ ನೋಡಿ ಇವತ್ತು ಎಲ್ಲ ಪಕ್ಷದವರು ನೋಡಿ, ರಾಜಕೀಯವಾಗಿ ನಮ್ಮ ಸುಭಾಷಣ ಅವರು ವೈರಿ ಇರ್ಬೋದು, ಇವತ್ತು ಬಂದಿದ್ದಾರೆ. ಎಲ್ಲ ಪಕ್ಷದವರು, BJP ಅವರು, JDS ಅವರು, SDP ಅವರು ಎಲ್ಲ ಬಂದು ಅಂತಿಮ ದರ್ಶನ ಪಡಿತಾ ಇದ್ದಾರೆ. ರಾಜಕೀಯೇತರವಾಗಿ ಇವತ್ತು ಎಲ್ಲ ಮುಳಬಾಲ್ ತಾಲೂಕಿಗೆ ಒಂದು ದೊಡ್ಡ ಒಂದು ದುಃಖ ಆಗಿದೆ. ಆವಾಗಲೇ ಶಾಸಕರು ಕೂಡ, ನಮ್ಮ ಮುಳಬಾಗಿಲು ಶಾಸಕರು ಕೂಡ ಸಮೃದ್ಧಿ ಮಂಜನ್ ಕೂಡ ನನಗೆ ಆವಾಗಲೇ ಫೋನ್ ಮಾಡಿ ತುಂಬ ಬೇಜಾರು ಮಾಡ್ಕೊಂಡ್ರು. ನಜೀರ್ ಅಹಮದ್ ಸಾಹೇಬರು ಬರ್ತಾಯಿದ್ದಾರೆ, ನಮ್ಮ KH ಮುನಿಯಪ್ಪ ಸಾಹೇಬರು ಅವರು ಕೂಡ ಅವರು ಅಫಿಷಿಯಲ್ ಪೇಜ್ನಲ್ಲಿ ಹಾಕಿದ್ದಾರೆ. ನಮ್ಮ ಮಂಜಣ್ಣ, ವಿಶೇಷವಾಗಿ ಮಂಜಣ್ಣ ಇದು MLA ಎಲೆಕ್ಷನ್ ನಿಲ್ಲಲ್ಲ ಅಂತ ಒಂದು ಇದು ಮಾಡಿದಾಗ ನಮ್ಮ ತಿರುಪತಿ ಇವ್ರ ಮೇಲೆ ಆನೆ ಮಾಡಿ, ಇದೇ ನಮ್ಮ ರಾಮಲಿಂಗಾರೆಡ್ಡನ್ನ, ಇದೇ ನೀಲಕಂಠನ ನೀನು ನಿಲ್ಲೇಬೇಕಪ್ಪ ಅಂತ ಪ್ರಮಾಣ ಮಾಡಿ ಅವ್ರು ರಾಜಕೀಯಕ್ಕೆ ತಗೊಬಂದು ಇವತ್ತು ಇದೆಲ್ಲ ಮಾಡಿ, ಇವತ್ತು ಇದೇ ನಾಗೇಶ್ ಅವರು ಕೂಡ ಅವರೇ MLA ಮಾಡಿದ್ದು. ಸುಮಾರು ಜನ ಅವ್ರಿಗೆ MLA ಮಾಡಿದ್ದಾರೆ. ನಮ್ಮ ಅಶೋಕ್ ಕೃಷ್ಣಪ್ಪ ಅವ್ರಿಗೆ ರೈಟ್ ಹ್ಯಾಂಡ್ ಆಗಿ ಇಡೀ ಜಿಲ್ಲೆಯಲ್ಲಿ ಕೆಲಸ ಮಾಡಿದ್ದಾರೆ. ಅಪೆಕ್ಸ್ ಬ್ಯಾಂಕ್ನಲ್ಲಿ ಸುಮಾರು ಕೋಟಿಗಳು ತಗೊಬಂದು ಇಲ್ಲಿ ನಮ್ಮ ತಾಲೂಕಿಗೆ ಹೆಣ್ಮಕ್ಳಿಗೆ ಹಂಚಿದ್ದಾರೆ. PLD ಬ್ಯಾಂಕನ್ನು ಅಷ್ಟು ಅಭಿವೃದ್ಧಿ ಆಗಿದೆ ಅಂದರೆ PLD ಬ್ಯಾಂಕ್ ಅದೇ ನೀಲಕಂಠೇಗೌಡರ ಕಾರಣ. ತಾಲೂಕ್ ಪಂಚಾಯತಿ ಅಷ್ಟು ಅಭಿವೃದ್ಧಿ ಆಗಬೇಕಾದ್ರೆ ನೀಲಕಂಠೇಗೌಡರ ಕಾರಣ. ಆ DCC ಬ್ಯಾಂಕು ಎಲ್ಲ ಅಪೆಕ್ಸ್ ಬ್ಯಾಂಕ್ ಡೈರೆಕ್ಟ್ರಾಗಿ ಇಡೀ ರಾಜ್ಯದಲ್ಲಿ ಇವತ್ತು ನಮ್ಮ ನೀಲಕಂಠೇಗೌಡರು ಅಂದರೆ ಅಲ್ಲೂ ಇಲ್ಲ ನಮಗೆ ಒಂದು ಪರಿಚಯ ಇದೆ. ಅದಕ್ಕೆ ಅಂಥ ಒಬ್ಬ ನಾಯಕರು ನಾವು ಕಳ್ಕೊಂಡಿದ್ದೀವಿ ಅಂದರೆ ತುಂಬ ದುಃಖ ಆಗ್ತಾಯಿದೆ. ಆ ಮಂಜಣ್ಣ ಅವರು, ನಮ್ಮ ಈ ಆದಿನಾರಾಯಣಣ್ಣ ಅವ್ರಿಗೆ MLA ಮಾಡಬೇಕಂತ ಭಾಳ ಪ್ರಯತ್ನ ಪಟ್ಟು ಪ್ರತಿದಿನ ಪ್ರತಿ ಕ್ಷಣ ಅವ್ರ ಪಕ್ಷಕ್ಕೋಸ್ಕರ ದುಡಿತಾ ಇದ್ರು. ನೀವೇ ಪತ್ರಕರ್ತರು ನೋಡ್ಬೋದು, ಪ್ರತಿದಿನ ಇಲ್ಲೇ ಇರೋರು, ಇಲ್ಲಿ ತಗೊಬರ್ತಾ ಇರಲಿಲ್ಲ ನಾವು. ಇಲ್ಲಿ ಅವ್ರ ಪ್ರಾಣ, ಅವರು ಇದೇನು ಹೇಳ್ತಾರೆ, ಪ್ರಾಣ ಹೋದ್ಮೇಲೆ ಇದಿರ್ತದಲ್ಲ ಆತ್ಮ ಇಲ್ಲೇ ಇರ್ತದೆ. ಅದಕ್ಕೆ ಆತ್ಮಕ್ಕೆ ಅವ್ರು ಶಾಂತಿ ಸಿಗಲಿ ಅಂತ ದಿಸೆಯಿಂದ ಅವ್ರ ಕುಟುಂಬದ ಸದಸ್ಯರೆಲ್ಲ ಜಬಿ ಆದಷ್ಟು ಬೇಗ ತಗೊಬರ್ರಪ್ಪ, ನಾಳೆ 12 ಗಂಟೆಗೆ, ಆದಷ್ಟು 11ರಿಂದ 12 ಗಂಟೆಗೆ ಅಂತಿಮ ಸಂಸ್ಕಾರ ಮಾಡಿಬಿಡೋಣ, ನೀನು ತಗೋಬಪ್ಪ ಅಂತ ನಮ್ಮ ಜವಾಬ್ದಾರಿ ಆಗಿಬಿಟ್ಟು ಅವರೆಲ್ಲ ಕುಟುಂಬದ ಸದಸ್ಯರೆಲ್ಲ ಮನೆಗೆ ಹೋದರು. ಎಲ್ಲ ನಮ್ಮ ಅವ್ರ ಕುಟುಂಬದ ಸದಸ್ಯರಿಗೆ ಅವ್ರಿಗೆ ನೋಡಿ, ಹೆಣ್ಮಕ್ಳು, ಹೆಣ್ಮಗು ಒಂದು ಗಂಡು ಮಗು ಇದೆ. ಯಾರಿಗಾದ್ರೂ ಇಲ್ಲಿ ಜೀವನ ಅಂದರೆ ಅವ್ರ ಮಕ್ಳಿಗೆ ಮದುವೆ ಮಾಡಬೇಕಂತ ಒಂದು ಭಾಳ ಇದ್ದಿರ್ತದೆ. ಆ ಮಕ್ಕಳು ಕೂಡ ಮದುವೆ ಮಾಡ್ಕೊಳ್ಳಿಕ್ಕಾಗಿಲ್ಲ. ಮೊನ್ನೆ ಹೇಳಿದ್ರು, ಮೊನ್ನೆ ಬಂದು ನೋಡ್ಕೊಂಡು ಹೋದ್ರಪ್ಪ ಅಂತ. ಅವ್ರ ಮಗಳು ಕೂಡ ಮದುವೆ ಮಾಡ್ಕೊಳ್ಳಿಕ್ಕಾಗಲಿಲ್ಲ. ಅವ್ರದ್ದು ಅವ್ರದ್ದು ಒಂದು ಸಂತೋಷ ಕೂಡ ನೋಡೋಕ್ಕಾಗಲಿಲ್ಲ. ಇಡೀ ಎಂಟೈರ್ ಫ್ಯಾಮ್ಲಿನಲ್ಲಿ, ಇಡೀ ನಮ್ಮ ತಾಲೂಕಿನಲ್ಲಿ ನಾನು ನೋಡ್ದಂಗೆ ಅವ್ರದ್ದೊಂದು ಅವಿಭಕ್ತ ಕುಟುಂಬ, ಜಾಯಿಂಟ್ ಫ್ಯಾಮ್ಲಿ. ಅದರಲ್ಲಿ ನಮ್ಮ ತಾಲೂಕಿನಲ್ಲಿ ಒಂದು ಮಾದರಿ ಫ್ಯಾಮ್ಲಿ ಅಂತ ಹೇಳ್ಬೋದು. ಅಣ್ಣ ತಮ್ಮಂದಿರು ಅಷ್ಟು ವಿಶ್ವಾಸವಾಗಿ, ಅಷ್ಟು ಸಂತೋಷದಿಂದ ಒಂದು ಬರೀತಾ ಇದ್ದರು. ನಮ್ಮ ತಾಲೂಕಿನಲ್ಲಿ ಒಂದು ಮಾದರಿ ಫ್ಯಾಮ್ಲಿ ಆಗಿತ್ತು. ಅಂಥ ಒಬ್ಬ ನಾಯಕರನ್ನು ನಾವು ಕಳ್ಕೊಂಡಿದ್ದೀವಿ. ಅವ್ರಿಗೆ ಆತ್ಮಕ್ಕೆ ಶಾಂತಿ ಸಿಗಲಿ, ಮತ್ತು ಅವ್ರ ಕುಟುಂಬದ ಸದಸ್ಯರಿಗೆ ಆ ದುಃಖ ಸಮಾಲಿಸಲಿಕ್ಕೆ ಅವ್ರ ದೇವರು ಒಂದು ಇದ್ಕೊಳ್ಳಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಅದೇ ರೀತಿ ನಮ್ಮ ಎಲ್ಲ ಪಕ್ಷದ ಮುಖಂಡರು ಕೂಡ ಒಂದು ದೇವರು ಇದು ಮಾಡಲಿಕ್ಕೆ ಅವ್ರಿಗೊಂದು ಇದ್ಕೊಳ್ಳಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ನಾಳೆ 11ರಿಂದ 12 ಗಂಟೆವರೆಗೆ ಮೇಳಗಾಣಿ ಅವ್ರ ಸ್ವಗ್ರಾಮ ತೈಲೂರು ರಸ್ತೆ ಮೇಳ ಗ್ರಾಮದಲ್ಲಿ ಅಂತಿಮ ಸಂಸ್ಕಾರ ಇದೆ. ದಯವಿಟ್ಟು ಎಲ್ಲ ನಮ್ಮ ಕಾರ್ಯಕರ್ತರು, ಎಲ್ಲರೂ ಸಾರ್ವಜನಿಕರು ಭಾಗವಹಿಸಿ ಅವ್ರಿಗೆ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನೀವೆಲ್ಲ ದೇವರಲ್ಲಿ ಪ್ರಾರ್ಥನೆ ಮಾಡಬೇಕಂತ ಕೇಳ್ಕೊತಾ ಇದ್ದೀನಿ. ನಾನು ಇವತ್ತು ಅವರು ಹಾಸ್ಪಿಟ್ಲಲ್ಲಿ ಇದ್ದಾರೆ ಅಂತ ಗೊತ್ತಾದ ಮೇಲೆ ನಮ್ಮ ಮಸೀದಿ ಹತ್ರ ಹೋಗ್ಬಿಟ್ಟು ದೇವ್ರ ಹತ್ರ ಪ್ರೇಯರ್ ಮಾಡಿದೆ.
ಯಾಕಂತ ಹೇಳಿದ್ರೆ ಅಂಥ ನಾಯಕರು ಸಿಗಲ್ಲ. ಅಂಥ ನಾಯಕರು ಇವತ್ತು ಕಳ್ಕೊಂಡಿದ್ದೀವಿ. ಅವ್ರ ದೇವರು ಆ ಅಲ್ಲ ಅವ್ರಿಗೆ, ಆ ರಾಮ ಅವ್ರಿಗೆ ಒಂದು ಆತ್ಮಕ್ಕೆ ಶಾಂತಿ ಸಿಗಲಿ, ಸ್ವರ್ಗ ಕೊಡಲಿ ಅಂತ ಹೆಸರಿನಲ್ಲಿ ಹೇಳ್ತಾ ನನ್ನ ಮಾತನ್ನು ಮುಕ್ತಾಯ ಮಾಡ್ತೀನಿ. ಇವತ್ತು ಒಂದು ರೀತಿ ಕರಾಳ ದಿನ ಅಂತ ಹೇಳ್ಬೋದು. ಮುಳುಬಾಗಿಲ ಇತಿಹಾಸದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ತನ್ನ ನರನಾಡಿಗಳಲ್ಲಿ ಕಾಂಗ್ರೆಸ್ ಅಂತ ತಿಳ್ಕೊಂಡಂಥ ಕಾರ್ಯಕರ್ತ ಮತ್ತು ಲೀಡರ್ ಇವತ್ತು ನಮ್ಮನ್ನು ಅಗಲಿ ಭಾರತ ಲೋಕಕ್ಕೆ ಹೋಗಿದ್ದಾರೆ. ಏನು ಅವ್ರಿಗೂ ನಮಗೂ ಒಳ್ಳೆಯ ಒಡನಾಟ ಇತ್ತು. ಆ ಬಾಂಡಿಂಗ್ ಅನ್ನೋದು ಸುಮಾರು ವರ್ಷಗಳಿಂದ ಅವ್ರ ಜೊತೆ ನಾವು ಒಡನಾಟ ಇಟ್ಕೊಂಡಿದ್ವಿ. ಆದರೂ ಇತ್ತೀಚಿನ ದಿನಗಳಲ್ಲಿ ಅವರ ಈ ಒಂದು ವಯಸ್ಸಿನಲ್ಲೂ ಕೂಡ ಒಳ್ಳೆ ಸಣ್ಣ ಹುಡುಗನ ರೀತಿಯಲ್ಲಿ ಪಕ್ಷನ ಕಟ್ಟಲಿಕ್ಕೆ ಅವರ ಮನಸ್ಸು ತುಡಿತಾ ಈ ತಾಲೂಕಿನಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತರಲೇಬೇಕು ಅನ್ನೋ ನಿಟ್ಟಿನಲ್ಲಿ ಅವ್ರು ಕೆಲಸ ಮಾಡ್ತಾಯಿದ್ರು. ನೋಡಿದ್ರೆ ಸಣ್ಣ ಹುಡುಗರು ಕೂಡ ನಾಚುವಂಥ ರೀತಿಯಲ್ಲಿ ಅವ್ರು ಕೆಲಸ ಮಾಡ್ತಾಯಿದ್ರು. ಏನೇ ಆಗಲಿ ಈ ಥರ ಮರಣ ಯಾರಿಗೂ ಬರಬಾರ್ದು. ಮೊದಲಿಗೆ ಅವ್ರ ಫ್ಯಾಮ್ಲಿಗೆ ಈ ದುಃಖವನ್ನು ಸಹಿಸ್ಕೊಳ್ಳೋಷ್ಟು ಶಕ್ತಿ ಕೊಡಲಿ. ಯಾಕಂದರೆ ಇದೇ ಒಂದು ವರ್ಷದ ಕೆಳಗೆ ಅವ್ರ ಮನೇಲಿ ಒಂದು ಇದೇ ರೀತಿಯ ಒಂದು ದುರ್ಘಟನೆ ನಡೀತು. ಆವಾಗ ತುಂಬ ದುಃಖ ಭರಿತರಾಗಿ ನನ್ನ ಹತ್ರ ಮಾತಾಡಿದರು. ಶೆಟ್ಟರ್ ಆಕೆ ನನಗೆ ಲಕ್ಷ್ಮಿ ಕಳ್ಕೊಂಡು ನಾನು ದುಃಖ ಭರಿತನಾಗಿದೆ ಅಂತ ಹೇಳಿ ತುಂಬ ನೋವನ್ನು ತೋಡ್ಕೊಂಡಿದ್ರು. ಅದಾದ ನಂತರ ಒಂದು ವರ್ಷದಲ್ಲಿ ಈ ಥರ ಆಗುತ್ತೆ ಅಂದರೆ ಎಲ್ಲೋ ಒಂದು ಜಾಗದಲ್ಲಿ ನಂಬಲಿಕ್ಕೆ ಆಗ್ತಾಯಿಲ್ಲ. ಅವರು ನಮ್ಮ ಮಧ್ಯದಲ್ಲಿ ಇಲ್ಲ ಅನ್ನೋದು. ಭಗವಂತನಲ್ಲಿ ಮನಸ್ಫೂರ್ತಿಯಾಗಿ ಪ್ರಾರ್ಥನೆ ಮಾಡ್ತೇನೆ, ದುಃಖವನ್ನು ಭರಿಸುವ ಶಕ್ತಿ ಆ ಕುಟುಂಬಕ್ಕೆ ನೀಡಲಿ. ಆ ಭಗವಂತ ಆ ಕುಟುಂಬನ ಸರ್ವ ರೀತಿಯಲ್ಲಿ ಕಾಪಾಡಲಿ ಅಂತ ದೇವಿಯಲ್ಲಿ ಕೇಳ್ಕೊಳ್ತೀನಿ. ಅವ್ರಿಗೆ ನಿಮ್ಗೆ ಹೆಂಗಿತ್ತು ಸರ್ ಬಂದು? ನಮ್ಮ ಬಂದು ಚೆನ್ನಾಗೇ ಇತ್ತು. ಒಬ್ಬ ನಾಯಕನಾಗಿ, ನಮ್ಮ ತಾಲೂಕಿನ ಒಬ್ಬ ಕಾಂಗ್ರೆಸ್ ನಾಯಕನಾಗಿ ಅವ್ರು ಮಾತಾಡ್ತಕ್ಕಂಥ ಮಾತುಗಳಿರ್ಬೋದು. ಆಮೇಲೆ ಮೊದಲಿಗೆ ನನ್ನ ಒಂದು ಖಾಸಗಿ ಕಾರ್ಯಕ್ರಮದಲ್ಲಿ ನಾನು ಬೆಳಗ್ಗೆ ಬರ್ತಾ ಇರಬೇಕಾದ್ರೆ ತೋರಿಸ್ತಾ ಇದ್ದೆ. ನನ್ನ ಖಾಸಗಿ ಕ್ರಮಗಳಲ್ಲಿ ನನ್ನ ಜೊತೆ ಎಲ್ಲ ಇದ್ದದ್ದು, ನನ್ನ ಒಂದು ಹುಟ್ಟುಹಬ್ಬದ ಸಂದರ್ಭದಲ್ಲಿ ನಮ್ಮ ಒಂದು ಹೋಟೆಲ್ನಲ್ಲಿ ಅವರ ಜೊತೆ ಕಳೆದಂಥ ಕಾಲಗಳು, ಶಂಕರಣ್ಣವರೆಲ್ಲ ಇದ್ದರು ಅವತ್ತು ಎಲ್ಲ ಇದ್ದು. ಅದೊಂದು ಕಾರ್ಯಕ್ರಮ ಅದೆಲ್ಲ ಚೆನ್ನಾಗಿತ್ತು. ಅವ್ರ ಜೊತೆ ಒಡನಾಟನೂ ಚೆನ್ನಾಗಿತ್ತು. ತುಂಬ ಒಳ್ಳೆ ರೀತಿಯಲ್ಲೇ ಇದ್ವಿ. ಯಾವಾಗ ಸರ್ ಲಾಸ್ಟ್ ನೀವು ಮಾತಾಡಿದ್ದು ಸೇರಿದ್ದು? ನಾವು ಮೊನ್ನೆ ಪ್ರಸಾದ್ ರೆಡ್ಡಿ ಅವ್ರ ತೋಟದಲ್ಲಿ ಒಂದು ಊಟದ ಕಾರ್ಯಕ್ರಮ ಒಂದಿತ್ತು. ರಾಮಲಿಂಗಾರೆಡ್ಡಿ ಅವರ ಚಿಕ್ಕ ಅಣ್ಣನ ಮಗನ ತಮ್ಮನ ಮಗನ ಅವರ ಒಂದು ಕಾರ್ಯಕ್ರಮ, ಮದುವೆ ಕಾರ್ಯಕ್ರಮದಲ್ಲಿ ಸೇರಿದ್ವಿ ಊಟದ. ಅಲ್ಲಿ ಒಂದು ಸ್ವಲ್ಪ ಕುಶಲೋಪರಿ ಮಾತಾಡಿದ್ವಿ ಅಷ್ಟೇ. ಅಷ್ಟು ಬಿಟ್ಟರೆ ಅದೇ ಲಾಸ್ಟ್ ಅಂದ್ಕೊಳ್ತೀನಿ. ಅವ್ರ ಜೊತೆ ನಮ್ಮ ಒಡನಾಟ ಇದ್ದಿದ್ವಿ. ಮತ್ತು ಮಾತಾಡಲಿಕ್ಕೆ ಆಗಲಿಲ್ಲ. ಮಾತಾಡಬೇಕಂತ ಒಂದು 2-3 ಸಂದರ್ಭ ಕೂಡ ಬಂದಿತ್ತು. ಬಟ್ ಅವರು ನಮಗೂ ಈ ಅವರೇ ಆದ ರಾಜಕೀಯ ಕಾರ್ಯಕ್ರಮಗಳಲ್ಲಿ ಹಾಗೂ ನಾನು ನನ್ನ ವೈಯಕ್ತಿಕ ಕಾರ್ಯಕ್ರಮದಲ್ಲಿ ಬ್ಯುಸಿ ಇರೋದ್ರಿಂದ ಭೇಟಿ ಆಗಲಿಕ್ಕೆ ಸಾಧ್ಯವಾಗಲಿಲ್ಲ. ಈ ದಿನ ಈ ಒಂದು ತಾಲೂಕಿಗೆ ಒಂದು ದುಃಖದ ದಿನ ಅಂತ ಹೇಳ್ಬೋದು. ನಮ್ಮ ಪಕ್ಷಕ್ಕೆ ತುಂಬ ಒಂದು ಕರಾಳ ದಿನ. ನಮ್ಮ ಅಧ್ಯಕ್ಷರು ಚಿರು ಯುವಕನಂತೆ ಚಿಲುಮೆಯಿಂದ ಕೂಡಿದಂಥ ಉತ್ಸಾಹಭರಿತವಾದಂಥ ಒಬ್ಬ ಅಧ್ಯಕ್ಷ ಗಾದಿಯನ್ನು ಇಟ್ಕೊಂಡು ಅವರು ತಾಲೂಕೆಲ್ಲ ಓಡಾಡ್ತಾಯಿದ್ರು. ಈ ನಡುವೆ ಅವರು ಇವತ್ತು ನಮ್ಮ ಕಣ್ಣು ಮುಂದೆ ಇಲ್ಲ ಅನ್ನೋ ಒಂದು ಸತ್ಯನ ನಂಬಕ್ಕೆ ಕೂಡ ಆಗ್ತಾಯಿಲ್ಲ ನಮ್ಮ ಕೈಯಲ್ಲಿ. ಅವರು ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ 15 ವರ್ಷಗಳಿಂದ ತುಂಬ ಒಡನಾಟವನ್ನು ಇಟ್ಕೊಂಡು PLD ಬ್ಯಾಂಕ್ ಅಧ್ಯಕ್ಷರಾಗಿ, ತದನಂತರ DCC ಬ್ಯಾಂಕು ಇದಾಗಿ DCC ಬ್ಯಾಂಕು ನಿರ್ದೇಶಕರಾಗಿ ಮತ್ತು ಅಪೆಕ್ಸ್ ಡೆಲಿಗೇಟ್ ಆಗಿ, ಈಗ ಪ್ರಸ್ತುತ ಆವಣಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿ ಅವರು ಸೇವೆ ಸಲ್ಲಿಸ್ತಾ ಇದ್ದಾರೆ. ಆದರೆ ಇವತ್ತು ಯಾಕೋ ಏನೋ ಭಗವಂತ ಅವರ ಒಂದು ಕುಟುಂಬದ ಮೇಲೆ ಒಂದು ಕೆಟ್ಟ ದೃಷ್ಟಿ ಬಿದ್ದಿದೆ ಅಂತ ಹೇಳ್ಬೋದು. 1 ವರ್ಷದಿಂದ ಅವ್ರ ಮನೆಯಲ್ಲಿ ಇಂಥದ್ದೇ ಒಂದು ಅನಾಹುತ ಆಯಿತು. ಈಗ ಇದೇ ಅನಾಹುತ ಆಗಿದೆ. ಅದನ್ನು ಭರಿಸುವಂಥ ಶಕ್ತಿ, ತಟ್ಟುಕೊಳ್ಳೋ ಶಕ್ತಿ ಆ ಭಗವಂತ ಆ ಕುಟುಂಬಕ್ಕೆ ಕರುಣಿಸಲಿ ಅಂತ ಭಗವಂತನಲ್ಲಿ ಬೇಡ್ಕೊತೀನಿ. ನಮಗೂ ಅವ್ರಿಗೂ ನಿನ್ನೆ ಮಧ್ಯಾಹ್ನ ನಮ್ಮ ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂಥ ಬೊಮ್ಮಸಂದ್ರ ದೊಡ್ಡವೆಂಕಟರಮಣ ಅವ್ರ ಮುಂದೆ ಅವ್ರಿಗೆ ಹೋಗಿದ್ವಿ. ಅಲ್ಲಿ ನನಗೆ ಫೋನ್ ಮಾಡಿದರು, ಯಾಕಪ್ಪ ನೀನು ಬಂದಿರಲಿಲ್ಲ ಅಂತ. ಅಣ್ಣ ಇವಾಗ ಬಂದಿದ್ದೀನಿ ಅಂತ. ನಾನು 12 ಗಂಟೆಗೆ ಬಂದೆ, ಮುಗಿಸ್ಕೊಂಡು ಬಾ. ನಾನು ಕೇಳಿದೆ ಅಲ್ಲಿ, ನೀನು ಬಂದಿಲ್ಲ ಅಂತ ಹೇಳಿದ್ರು.
ಇವಾಗ ಮುಗಿಸ್ಕೊಂಡು ಬಾ, ನನಗೆ ಯಾಕೋ ಜ್ವರ ಇದೆ, ನಾನು ಹೋಗ್ತಾಯಿದ್ದೀನಿ. ಯಾಕಣ ಇದು ಜ್ವರ ಇದ್ದರೆ ಸ್ವಲ್ಪ ರೆಸ್ಟ್ ತಗೋಬಾರ್ದ, ಇವು 2 ದಿವಸದಿಂದ ಅಂತ ಹೇಳ್ತಾ ಇದ್ದೀರಾ, ಸುತ್ತಾಡ್ತಾನೆ ಇದ್ದೀರಾ ಅಂತ ಹೇಳಿದೆ. ಆಯಿತು ಹೋಗ್ತಿದ್ದೀನಿ ಅಂತ ಹೇಳಿದೆ ಅಷ್ಟೇ. ನನಗೂ ಅವ್ರಿಗೂ ಕೊನೆ ಸಂಭಾಷಣೆ. ಇದು ತುಂಬ ದುಃಖಕರವಾದಂಥ ವಿಷಯ. ನಮ್ಮನ್ನೆಲ್ಲರನ್ನೂ ಒಂದು ತಬ್ಲಿಗಳಾಗಿ ಮಾಡಿ ಹೋಗಿದ್ದಾರೆ. ಈ ಒಂದು ನಮ್ಮ ಪಕ್ಷದ ಎಲ್ರಿಗೂ ಅದನ್ನು ಬರೆಸೋ ಶಕ್ತಿ ಕೊಡಲಿ, ಮುಂದೆ ಅವರು ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಆ ಭಗವಂತನ ಬೇಡ್ತಾರೆ. ಈಗ ಏನಂದರೆ ನಾವೆಲ್ಲ ಏನು ಮಾತಾಡಬೇಕೋ ಗೊತ್ತಾಗ್ತಿಲ್ಲ. ನಾವೆಲ್ಲ ದುಃಖದಲ್ಲೇ ಇದ್ದೀವಿ ಕಾಮನ್ ಆಗಿ. ಯಾಕಂದರೆ ತಾಲೂಕಲ್ಲಿ ಒಬ್ಬ ಧೀಮಂತ ನಾಯಕರನ್ನು ನಾವು ಕಳ್ಕೊಂಡಿದ್ದೀವಿ ಇವತ್ತು. ನಮ್ಮ ನೀಲಕಂಠಣ್ಣವರು ಯಾವಾಗಲೂ ಹೇಳೋರು, ನನ್ನ ಬಗ್ಗೆ ಮಾತ್ರ ನಾನು ಮಾತಾಡೋದಾದರೆ ನನ್ನ ಬಗ್ಗೆ ಹೇಳೋರು. ಎಲ್ಲೋದ್ರು ನಮ್ಮನ್ನು ಪ್ರಸ್ತಾಪಿಸ್ತಾಯಿದ್ರು, ನನ್ನ ಶಿಷ್ಯ ಪರಮ ಶಿಷ್ಯ ಅಂತ. ಬಟ್ ಇವತ್ತು ನಮಗೆಲ್ಲ ದುಃಖ ಆಗ್ತಿದೆ. ಏನಂತಂದರೆ ಅವ್ರು ಇಲ್ಲದೇ ಇರೋದು. ಸೊ ಅದಕ್ಕೆ ಆ ಒಂದು ತಾಲೂಕಲ್ಲಿ ಲೀಡ್ ಮಾಡುವಂಥ ಒಂದು ಶಕ್ತಿ ಇವತ್ತು ಕಳ್ಕೊಂಡಿದ್ದೀವಿ ಕಾಂಗ್ರೆಸ್ನಲ್ಲಿ. ಸೊ ಅವರ ಒಂದು ಫ್ಯಾಮಿಲಿಗೆ, ಅವರ ಆತ್ಮಕ್ಕೆ ನಿಜವಾಗ್ಲೂ ಶಾಂತಿ ಸಿಗಲಿ, ಅವರ ಒಂದು ನೋವನ್ನು ತಡ್ಕೊಳ್ಳುವಂಥ ಶಕ್ತಿ ತಾಲೂಕಿನ ಜನತೆಗೆ ಸಿಗಲಿ. ನಾವೆಲ್ಲ ಕೂಡ ಇವತ್ತೆಲ್ಲ ಯಾರೆಲ್ಲ ಮಾತಾಡಿದ್ವಿ, ಎಲ್ಲ ಸೇರಿದ್ವಿ, ಇವರೆಲ್ಲ ಕೂಡ ನಾವೆಲ್ಲ ಅವ್ರ ಫಾಲೋವರ್ಸು. ಅವರು ಹೇಳೋ ಒಂದು ಮಾತನ್ನು ಚಾಚು ತಪ್ಪದೇ ಪಾಲಿಸುವಂಥ ವ್ಯಕ್ತಿಗಳು ನಾವು. ಸೊ ಹಾಗಾಗಿ ನಮಗೆಲ್ಲ ಕೂಡ ಇವತ್ತು ನೋವಾಗಿದೆ. ಭಗವಂತನಲ್ಲಿ ನಾನು ಪ್ರಾರ್ಥನೆ ಮಾಡ್ತೀನಿ, ಜನರಿಗೆ ಮತ್ತು ಅವ್ರ ಫ್ಯಾಮ್ಲಿಗೆ ಪ್ರತಿಯೊಬ್ಬರಿಗೂ ಕೂಡ ತಡ್ಕೊಳ್ಳುವಂಥ ನೋವನ್ನು ತಡ್ಕೊಳ್ಳುವಂಥ ಶಕ್ತಿ ಕೊಡಲಿ, ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಾನು ಈ ಮುಖಾಂತರ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಕರ್ನಾಟಕ ಹೇಗಿತ್ತು? ನಮ್ಮ ಪಕ್ಷಕ್ಕೆ ತುಂಬ ಒಂದು ದುರ್ಗಂಧ, ಒಂದು ಸೂಕ್ತವಾದ ವ್ಯಕ್ತಿಯನ್ನು ಕಳ್ಕೊಂಡ ದಿನ ಇವತ್ತು ದುದೈರ್ವಿ ದಿನ ಅಂತ ಹೇಳ್ಬೋದು. ನಮ್ಮ ಪಕ್ಷಕ್ಕೆ ಒಳ್ಳೆಯ ಆಶಾ ಕಿರಣಂಗೆ ಪಕ್ಷದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿ ಅಧಿಕಾರ ಸ್ವೀಕಾರ ಮಾಡಿದ ಮೇಲೆ ಇತ್ತೀಚೆಗಷ್ಟು ತುಂಬ ಲೌಕಿಕವಾಗಿ ಸಭೆಗಳನ್ನ ಕರೆದು ಎಲ್ಲರನ್ನೂ ಸೇರಿಸಿ, ಮತ್ತು ಭೂ ಅಭಿವೃದ್ಧಿ PLD ಬ್ಯಾಂಕ್ ಎಲೆಕ್ಷನ್ ಆದಾಗಿಂದ ಇದನ್ನೆಲ್ಲ ಸೇರಿಸಿ ಎಲ್ಲರನ್ನೂ ಸಹಕರಿಸ್ಕೊಂಡು ಪಕ್ಷ ಕಟ್ಟಬೇಕು ಅಂತೇಳಿ ನಿರ್ಧಾರ ತಗೊಂಡು ಎಲ್ಲರೂ ನಮ್ಮನ್ನೆಲ್ಲ ಕೂಡ ಸಭೆ ಸೇರಿಸಿ ಮಾಡಿರ್ತಕ್ಕಂಥವ್ರು. ಭೂ ಅಭಿವೃದ್ಧಿ ಬ್ಯಾಂಕು ಅಧ್ಯಕ್ಷನಾದರೂ ಫಸ್ಟು ನಾನೇ ಕರ್ಕೊಂಡು ಬಂದು ನಮ್ಮ ಶ್ರೀನನ್ನು ಸೇರಿಸಿ ಸಹಕರಿಸಿ ಅಧ್ಯಕ್ಷನ ಮಾಡಿದ್ವಿ. 2 ಸಲ ಅಧ್ಯಕ್ಷ ಆಗಿ ಒಳ್ಳೆಯ ಹೆಸರುವಾಸಿ ಗಳಿಸಿ ರೈತರಿಗೆಲ್ಲ ಒಳ್ಳೆಯ ಅನುಕೂಲ ಮಾಡಿ ಅಲ್ಲಿ ಗಳಿಸಿದ್ರು. ಆಮೇಲೆ ಜಿಲ್ಲಾ ಬ್ಯಾಂಕು DCC ಬ್ಯಾಂಕು ಚುನಾವಣೆ ಬಂದಾಗ ಭೂ ಅಭಿವೃದ್ಧಿ ಬ್ಯಾಂಕಿಂದ ಒಬ್ಬ ಕ್ಯಾಂಡಿಡೇಟ್ ಸೆಲೆಕ್ಟ್ ಮಾಡಬೇಕು ಅಂದಾಗ ಆತನೇ ಕಂಟೆಸ್ಟ್ ಮಾಡಪ್ಪ ಅಂತ ಹೇಳಿದ್ವಿ. ನಾನು ಬ್ಲಾಕ್ ಅಧ್ಯಕ್ಷ ಆಗಿದ್ದಾಗ ಅದರಲ್ಲಿ ಕೂಡ ಗೆದ್ದು ಒಳ್ಳೆ ಹೆಣ್ಮಕ್ಳಿಗೆಲ್ಲ ಲೋನ್ಗೆ ಕೊಟ್ಟು ಸಹಕರಿಸಿ ಎಲ್ಲ ಬೆಳವಣಿಗೆ ಚೆನ್ನಾಗಿತ್ತು. ಆಮೇಲೆ ತಾಲೂಕ್ ಪಂಚಾಯಿತಿ ಸದಸ್ಯರಾದರು. ಮೊದಲನೇ ಸಲ ನಾವೆಲ್ಲರೂ ಹಿರಿಯರು, ನಾವು ಎಲ್ಲರೂ ಸೇರಿ ಅಧ್ಯಕ್ಷರು ಮಾಡಿದ್ವಿ. ಅಲ್ಲಿ ಕೂಡ ಒಳ್ಳೆಯ ಹೆಸರುವಾಸಿ ಗಳಿಸಿದ್ರು. ಆಮೇಲೆ ಅಪೆಕ್ಸ್ ಬ್ಯಾಂಕು ನಿರ್ದೇಶಕ ಆಗಬೇಕು ಅಂತ ಬಯಸಿದ್ರು. ಆವಾಗ ಸನ್ಮಾನ್ಯ KH ಮುನಿಯಪ್ಪನವ್ರನ್ನ ಹಿಡ್ಕೊಂಡು ಅವರು ಮಾಡಿ ಶಿವಾರೆಡ್ಡಿ ಅಂತಿದ್ದರು, ಅವ್ರನ್ನ ವಿತ್ಡ್ರಾ ಮಾಡಿಸಿ ಈತನ ಇನಾನಮಸ್ ಆಗಿ ಮಾಡಿಸಿ ಅಪೆಕ್ಸ್ ಬ್ಯಾಂಕ್ ಕೂಡ ಹೋದರು. ಆಮೇಲೆ ಇದಾದರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿ. ಏನು ಮಾಡೋದು, ಅವರು ಉದಯರ್ವಿ ಅಧ್ಯಕ್ಷರಾಗಿ ನಾವೆಲ್ಲ ಒಟ್ಟುಗೂಡಿ ಮೊದಲು ಅಂಬರೀಷ್ನ ಮಾಡಿದ್ವಿ. ನಾವು ನೀಲಕಂಠೇಗೌಡರು, ಶೆಣನ ಎಲ್ಲ ಸೇರಿ ಕೊತ್ತೂರು ಮಂಜುವನ್ನು ಮಾಡಿದ್ವಿ. ನಮ್ಮ ದುದೈರ್ಯ ಇವಾಗ 16 ಮಾಡಲೇಬೇಕು ಅಂತ ತೀರ್ಮಾನ ಮಾಡಿ ಸಭೆಗಳೆಲ್ಲ ಮಾಡ್ತಾಯಿದ್ವಿ, ಎಲ್ಲರನ್ನೂ ಒಗ್ಗಟ್ಟುಗೂಡಿಸ್ತಾ ಇದ್ವಿ. ಇಂಥ ಒಂದು ಸನ್ನಿವೇಶದಲ್ಲಿ ನೆನ್ನೆ ಇಲ್ಲಿ ಒಂದು ಹೋಟ್ಲು ಅಲ್ಲಿ ಅವರು ಸನ್ಮಾನ ಮಾಡಬೇಕು ಅಂತ ಕರೆದ್ರೆ ಅಲ್ಲಿಗೆ ಬಂದರು. ಏನಪ್ಪ ಹೀಗಿದೆ ಅಂತ ಹೇಳಿದ್ರೆ, ಅಣ್ಣ ನನಗೆ ಜ್ವರ ಇತ್ತು, ಸ್ವಲ್ಪ ಜ್ಯೂಸ್ ಕೊಡಿದೆ. ಕುಡಿಬೇಡಪ್ಪ ನೀನು, ಜ್ವರ ಇದೆ. ಇಲ್ಲ, ನಾನು ಜ್ವರ ವಾಸಿಯಾಗಿದೆ, ನನಗೆ ಕೆಮ್ಮಿದೆ ಅಂತ ಹೇಳಿದ್ರು. ಕೆಮ್ಮಿದ್ದರೆ ಸರಿ ನಡಿ ನೀನು ಊರಿಗೆ, ಪ್ರೋಗ್ರಾಮ್ಗೆ ಬೇಡ ಅಂತ. ವೆಂಕಟೇಶ್ ಗೌಡದಲ್ಲಿ ಒಂದು ಕುರುಬ ಸಮಾಜದ್ದು ದೇವರೇ ಇತ್ತು, ಅಲ್ಲಿಗೆ ಬೇಡ ಅಂತ ಹೇಳಿದೆ ನಾನು. ಸರ್ ಅಣ್ಣ ಇಲ್ಲಿ
ಬೊಮ್ಮಸಂದ್ರದಲ್ಲಿ ಮುನೇಶ್ವರ ದೇವರ ಇದೆ ಕರೆದಿದ್ದಾರೆ ಅಂದರೆ ಹೋಗಿ ಅಲ್ಲಿ ಟಚ್ ಮಾಡ್ಕೊಂಡು ನೀನು ಹೋಗಪ್ಪ ಡಾಕ್ಟ್ರ್ ನೋಡ್ಕೊಂಡು ಅಂತೇಳಿ ಹೇಳಿದೆ ನಾನು. ಹೇಳಿದ್ಮೇಲೆ ನಾವು ಡಾಕ್ಟ್ರು ನಾವು ವೆಂಕಟೇಶ್ ಗೌಡರು ಇದಕ್ಕೆ ಹೋದ್ವಿ. ನಾವು ಹೋದಾಗ 2:30ಗೆ ಫೋನ್ ಬಂತು, ಅದೇ ಕಡೆ ಫೋನ್ ಆತನಿಗೂ ನಮಗೆ ಋಣ ಅಂತ. ಅಣ್ಣ ಬೊಮ್ಮಸಂದ್ರದಲ್ಲೆಲ್ಲ ಕಾಯ್ತಾ ಇದ್ದಾರೆ, ನೀನು ಹೋಗಲೇಬೇಕಣ್ಣ ಅಂತ. ನಾನು 3:30ಗೆ ಹೋದೆ. ನಾನು ಮನೆಗೆ ಹೋಗಿದ್ದೇನೆ ಅಂತ ತಿಳ್ಕೊಂಡೆ. ಇವಾಗ ಯಾರೋ ಕೇಳಿದ್ರು, ಈ ನಗವಾರ ಪಂಚಾಯಿತಿ, ಮುಷ್ಟೂರು ಪಂಚಾಯಿತಿ ಎಲ್ಲ ಹೋಗಿ ಓಡಾಡಿದ್ದಾನೆ, ಸೇರಿಗಳು ಕೊಡಬೇಕು ಇದು ಅದು ಅಂತೇಳಿ. ಆಮೇಲೆ ನಿನ್ನೆ ಹೋಟ್ಲಲ್ಲಿ ಕಲಿತಾಗಣ ನಮ್ಮದು ಯಾವಾಗ ಮಾಡೋಣ ತಾಯ್ಲೂರು ಅಂದರು. ನೀನೆಲ್ಲ ನೋಡಿಕೊಂಡು ಮೊದಲು ಆರೋಗ್ಯ ಸರಿ ಮಾಡ್ಕೊಪ್ಪ, ಆಮೇಲೆ ಕೂತ್ಕೊಂಡಿಬ್ಬರು ತಾಯ್ಲೂರು ಏರಿಯಾದೆಲ್ಲ ಪಟ್ಟಿ ಮಾಡೋಣ ಅಂತೇಳಿದು ಅಂದ್ಕೊಂಡಿದ್ವಿ. ಇಂಥ ಒಂದು ದುಧೈರ್ಯ. ಬೆಳಗ್ಗೆ ನಾನು ಬಂಗಾರಪೇಟೆಗೆ ಹೋಗಿ ಚಂದ್ರಾರೆಡ್ಡಿ ಅವ್ರ ತಾಯಿ ತೀರೋಗಿದ್ದರು. ಹೋಗಿ ಬಂದು ಸ್ನಾನಕ್ಕೆ ಹೋಗೋಣ ಅಷ್ಟೊಳಗೆ ಫೋನ್ ಬಂತು. ಆದಿನಾರಾಯಣ್ ಫೋನ್ ಮಾಡಿದೆ. ಆಮೇಲೆ ಫಸ್ಟ್ ರಾಜು ತಿಳಿಸಿದ್ದು. ಆಮೇಲೆ ಹೋಗ್ತಾ ಇದ್ದಾರೆ ಬೆಂಗಳೂರಿಗೆ ಅಂತ ಹೇಳಿದ್ರು. ಸರಿ ಅಂತ ರಾಜು, ನಾವು ಡಾಕ್ಟ್ರು, ನಾವು ವೆಂಕಟೇಶ್ ಅವರೆಲ್ಲ ಬಂದು ಹೋಗೋಣ ಅಲ್ಲಿ ವಿಕ್ರಮ. ಆಮೇಲೆ ಕೊತ್ತೂರು ಮಂಜುನಾಥ್ ಮಾಡಿ, ಅಣ್ಣ ಇಲ್ಲ ಏನೋ ಸ್ವಲ್ಪ ಪಲ್ಸ್ ಕಮ್ಮಿ ಆಗಿದೆ ಅಂತೇಳಿ ರಿಟರ್ನ್ ಬಂದರು ಅಂತ. ಆವಾಗೇ ನನಗೆ ಇದಾಯಿತು. ಆಮೇಲೆ ಹೇಳ್ಬಿಟ್ಟ ನಮ್ಮ ರಾಜು, ಇಲ್ಲಣ್ಣ ಸುಮ್ಮನೆ ಏನಾದರೂ ಅಂತ. ಇಂಥ ದುಧೈರ್ಯ ದಿನ ನಮ್ಮ ಪಕ್ಷಕ್ಕೆ ಒದಗಿ ಬಂದ ದಿನ ಆಯ್ತು. ಇದು ದೇವರು ಒಳ್ಳೆಯ ಜನ ಆಶೀರ್ವಾದ ಮಾಡಿ ದೇವರು ಶಕ್ತಿ ತುಂಬಲಿ, ಅವ್ರ ಕುಟುಂಬಕ್ಕೆ ಒಳ್ಳೆಯ ಶಕ್ತಿ ತುಂಬಲಿ. ಅವ್ರ ಕುಟುಂಬದಲ್ಲಿ ಆಶಾಕಿರಣ ಆಗಿದ್ದು ಈತನೇ. ಎಲ್ಲರನ್ನೂ ಕೂಡ 4 ಜನ ಅವರ ಅಣ್ಣ ತಮ್ಮಂದರು ಮಕ್ಕಳು ಎಲ್ಲರೂ ಸಹಕರಿಸ್ಕೊಂಡು ಚೆನ್ನಾಗಿ ಒಳ್ಳೆಯ ಬೆಳವಣಿಗೆಯಲ್ಲಿ ಹೋಗ್ತಾ ಇದ್ದ. ಅದು ಹಾಗೇ ನಡೀಲಿ. ಅವ್ರ ಕುಟುಂಬದ ಜೊತೆಯಲ್ಲಿ ನಾವಾಗಲಿ ಉತ್ತಮ ಸೇನಾಗಲಿ ಎಲ್ಲ ಸೀನಿಯರ್ ಲೀಡರ್ಸ್ ನಾವು ಇರ್ತೀವಿ ಅಂತ ಹೇಳ್ತಾ ನಾನು ಇವತ್ತು 4 ಮಾತು ಹೇಳಿ ನಾನು ಮಾತು ಮುಕ್ತಾಯ ಮಾಡ್ತೀನಿ. ಇವತ್ತಿನ ದಿವಸ ಮುಳಬಾಗಿಲು ಕಾಂಗ್ರೆಸ್ ಪಕ್ಷಕ್ಕೆ ತುಂಬಲಾರದ ನಷ್ಟ ಉಂಟಾಗಿದೆ. ಕಾರಣ ಅತ್ಯಂತ ಉತ್ಸಾಹಶಾಲಿಯಾಗಿ ಉತ್ಸುಕರಾಗಿ ಅನೇಕ ಕ್ಷೇತ್ರಗಳಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸೇವೆಯನ್ನು ಒಳ್ಳೆಯ ಉತ್ತಮವಾದ ಸೇವೆಯನ್ನು ಕೊಟ್ಟು PLD ಬ್ಯಾಂಕು, ತಾಲೂಕು ಸಮಿತಿ, DCC ಬ್ಯಾಂಕು ಮತ್ತು ಅಪೆಕ್ಸ್ ಬ್ಯಾಂಕು ಎಲ್ಲ ಕಡೆ ತನ್ನ ಛಾಪನ್ನು ಮೂಡಿಸ್ಕೊಂಡು ಒಳ್ಳೆಯ ಬೆಳವಣಿಗೆಯಲ್ಲಿ ಎಲ್ಲ ಆರ್ಥಿಕವಾಗಿ ಸುಸ್ಥಿರವಾಗಿ ಎಲ್ಲ ರೀತಿಯಲ್ಲೂ ಮುಂದುವರೆದಿದ್ದಂಥ ಮಾನ್ಯ ನೀಲಕಂಠೇಗೌಡರು ಹೋಗಿರೋದು ನಮಗೆ ತುಂಬಲಾರದ ನಷ್ಟ ಆಗಿದೆ. ಇಡೀ ಪಕ್ಷಕ್ಕೆ ಅಲ್ಲ, ಇಡೀ ತಾಲೂಕಿನ ಜನತೆಗೆ ನಷ್ಟ ಉಂಟಾಗಿದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಇದು ಅಗಲಿಕೆ ಕಾಂಗ್ರೆಸ್ ಪಕ್ಷಕ್ಕೆ ಮತ್ತು ಅವರ ಅಭಿಮಾನಿಗಳಿಗೆ ತುಂಬಲಾರದ ನಷ್ಟ ಆಗಿದೆ. ಸಹಕಾರಿ ಕ್ಷೇತ್ರದಲ್ಲಿ ಆತನ ಕೊಡುಗೆ ಬಹು ಅಪಾರ. ಯಾವಾಗಲೂ ಅಷ್ಟೇ ಅದನ್ನು ಸಹಕಾರಿಯಾಗಿ DCC ಬ್ಯಾಂಕಿನ ನಿರ್ದೇಶಕರಾಗಿ, ಅಪೆಕ್ಸ್ ಬ್ಯಾಂಕಿನ ನಿರ್ದೇಶಕರಾಗಿ, PLD ಬ್ಯಾಂಕಲ್ಲಿ ಆತನದೇ ಅಧ್ಯಕ್ಷರಾಗಿ ಸುಮಾರು ರೈತಾಪಿ ವರ್ಗ ಮತ್ತು ಮಹಿಳಾ ಮತ್ತು ಹೆಣ್ಣು ಮಕ್ಕಳಿಗೆ ಅವ್ರದ್ದೇ ಆದಂಥ ಒಂದು ಸೇವೆಯನ್ನು ಸಲ್ಲಿಸ್ಕೊಂಡು ಬಂದಿದ್ದಾರೆ. ಕಾಂಗ್ರೆಸ್ಸಿನ ಕಟ್ಟಾಳು ಆಗಿ, ಕಾಂಗ್ರೆಸ್ಸಿನ ಒಬ್ಬ ಧೀಮಂತ ನಾಯಕನಾಗಿ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷನಾಗಿ ಪಕ್ಷವನ್ನು ಒಂದು ಕ್ರಾಸ್ ಲೆವೆಲ್ಲಿಂದ ಕಟ್ಟಬೇಕು ಅಂತ ಅವರ ಅನಿಸಿಕೆ ಏನಿತ್ತೋ ಇವತ್ತು ಆ ನಿಟ್ಟಿನಲ್ಲಿ ಅವರೆಲ್ಲರೂ ಒಗ್ಗೂಡಿ ಇವತ್ತು ಪಾರ್ಟಿ ಎಲ್ಲ ಚಟುವಟಿಕೆಗಳು ಕೂಡ ಅವರು ಭಾಗಿಯಾಗಿಕೊಂಡು ಏನೇ ಆಗಲಿ ಈ ಸರ್ತಿ ನಮ್ಮ ಕಾಂಗ್ರೆಸ್ ಪಕ್ಷವನ್ನು ತಾಲೂಕಲ್ಲಿ ತರಬೇಕು, ಕಾಂಗ್ರೆಸ್ ಪಕ್ಷವನ್ನು ಬಲಪಡಿಸಬೇಕು ಅಂತ ಅವರ ಪ್ರತಿಯೊಂದು ದಿನ ಇಲ್ಲಿ ಬರೋರು ಬೆಳಗ್ಗೆ ಹೊತ್ತಿಗೆ ಬಂದುಬಿಟ್ಟು ಒಂದು ಪೇಪರು ಪೆನ್ ಇದ್ಕೊಂಡು ಎಲ್ಲ ಲೀಸ್ಟ್ ಮಾಡೋರು. ಏನಣ್ಣ ಯಾರೂ ಇಲ್ಲ, ನೀನೇ ಇಲ್ಲಪ್ಪ ಎಲ್ಲರನ್ನು ಕರೆಸ್ಕೊಳ್ಬೇಕು ಅಂತ. ಮತ್ತು ಇತ್ತೀಚೆಗೆ ಏನು ಕಾಂಗ್ರೆಸ್ ಆಫೀಸ್ ಬಗ್ಗೆ ಕೂಡ ಮಾತಾಡ್ತಾ ಇದ್ರು. ಕಾಂಗ್ರೆಸ್ ಆಫೀಸನ್ನು ಕೂಡ ಕಟ್ಟಬೇಕು ನಾವು, ಸುಮಾರು ವರ್ಷಗಳಿಂದ ಅದು ಹಿಂದುಳಿದೆ ಅಂತ ಕೂಡ ಮಾತಾಡ್ತಾ ಇದ್ರು. ಇಂಥ ಒಬ್ಬ ಧೀಮಂತ ನಾಯಕರು ನಮ್ಮನ್ನು ಅಗಲಿದ್ದಾರೆ. ಈ ಒಂದು ಅಗಲಿಕೆಯಿಂದ ತಾಲೂಕು ಅನಾಥ ಆಗಿದೆ. ನಾನು ಇಷ್ಟು ಹೇಳಿ ಬಯಸ್ತೀನಿ, ಅವರು ಏನು ಆಶಯ ಇಟ್ಕೊಂಡಿದ್ರು ಕಾಂಗ್ರೆಸ್ ಪಕ್ಷವನ್ನು ಕಟ್ಟಬೇಕು, ಕಾಂಗ್ರೆಸ್ ಪಕ್ಷ ಇಲ್ಲಿ ಏನು ಇದು ತರಬೇಕಂತ ಅವನ ಆಶೆ ಏನಿತ್ತೋ ನಾವೆಲ್ಲರೂ ನಮ್ಮ ಮೇಲೆ ಹೆಚ್ಚಿನ ಜವಾಬ್ದಾರಿ ಇದೆ. ಅವರ ಆತ್ಮಕ್ಕೆ ಶಾಂತಿ ಸಿಕ್ಕಲಿ ಮತ್ತು ಅವ್ರ ಕುಟುಂಬಕ್ಕೆ ಇದನ್ನು ಭರಿಸುವಂತಹ ಶಕ್ತಿಯ ಭಗವಂತ ನೀಡಲಿ ಅಂತ ಈ ಸಮಯದಲ್ಲಿ ಆ ಭಗವಂತನ ಕೋರ್ತೀವಿ. ಏನು ಇವತ್ತಿನ ದಿವಸ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಆದಂಥ ಒಂದು ಘಟನೆ, ಒಬ್ಬ ಧೀಮಂತ ನಾಯಕನನ್ನು ನಾವು ಕಳ್ಕೊಂಡಿದ್ದೀವಿ.
ಇನ್ನು ಪಕ್ಷವನ್ನು ಸಂಘಟನೆ ಮಾಡೋದ್ರಲ್ಲಿ ಮುಂಚೂಣಿ ಘಟ್ಟದಲ್ಲಿದ್ದಂಥ ನಮ್ಮ ನಾಯಕರು ನೀಲಕಂಠ ಅವರ ಒಂದು ದುರ್ಮರಣ ತುಂಬ ಆಘಾತ ಕೊಟ್ಟಿದೆ ನಮಗೆ. ಕಾಂಗ್ರೆಸ್ ಪಕ್ಷದ ನಾಯಕರಿಗೆ ಎಲ್ರಿಗೂ ಕೂಡ ಭಾಳ ದುಃಖ ತಂದಿದೆ. ಈ ನಿಟ್ಟಿನಲ್ಲಿ ಈಗ ಮುಂದೆ ನಾವು ಯಾವ ರೀತಿ ಪಕ್ಷವನ್ನು ಕಟ್ಟಬೇಕು ಅನ್ನೋದೇ ನನಗೆ ಚಿಂತೆ ಆಗಿಬಿಟ್ಟಿದೆ. ಈಗ ಇಂಥ ಒಂದು ನಾಯಕನ ಕಳ್ಕೊಂಡ್ವಿ. ಒಂದು ಅಪೆಕ್ಸ್ ಬ್ಯಾಂಕ್ ಆಗಲಿ, APMC ಆಗಲಿ, TAPS ಆಗಲಿ ಎಲ್ಲ ಕಡೆ ತನ್ನದೇ ಆದಂಥ ನಾಯಕತ್ವವನ್ನು ಬೆಳೆಸ್ಕೊಂಡು ಅಜಾತ ಶತ್ರುವಾಗಿದ್ದಿರ್ತಕ್ಕಂಥ ನಮ್ಮ ನೀಲಕಂಠಣ್ಣವರು ಇವತ್ತು ತೀರ್ಕೊಂಡಿದ್ದಾರೆ. ಅವ್ರಿಗೆ ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ, ಜೊತೆಗೆ ಅವ್ರ ಕುಟುಂಬಕ್ಕೆ ಧೈರ್ಯ ತುಂಬಲಿ ಅಂತೇಳಿ ಈ ನಿಟ್ಟಿನಲ್ಲಿ ಎರಡು ಮಾತಾಡೋದಕ್ಕೆ ನಾನು ಇಷ್ಟಪಡ್ತೀನಿ.